ಹಲೋ ಹಾಯ್ ವಿದ್ಯಾರ್ಥಿಗಳೇ, ನಮಸ್ತೆ. ನಾನು ನಿಮ್ಮ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿ, ಮಾನವನ ಸಂತಾನೋತ್ಪತ್ತಿಗಳ ಬಗ್ಗೆ, ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ, ಅಲ್ಲಿ ಏನೆಲ್ಲ ಅದ್ಭುತವಾದ ಪಯಣಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ, ಮಜಲುಗಳು ಬೇರೆ ಬೇರೆ ಏನೆಲ್ಲ ಮಜಲುಗಳಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಯಾಕಂದರೆ ನಾಳೆಗೆ ಎಕ್ಸಾಮ್ ಬರ್ತಾ ಇದೆ ನಿಮಗೆಲ್ಲ. ಆಲ್ಮೋಸ್ಟ್ SLC ಮಕ್ಕಳು ನಾಳೆ ಎಕ್ಸಾಮ್ ಬರಿತಾ ಇದ್ದಾರೆ. ಸೊ ಆ ವಿಚಾರದಡಿಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವಿಚಾರಗಳು ಏನೆಲ್ಲ ಇದ್ದಾವೆ ಅವುಗಳನ್ನು ಸ್ವಲ್ಪ ಕವರ್ ಮಾಡ್ತಾ ಪ್ರಯತ್ನ ಮಾಡೋಣ ಅಂಥೇಳಿ ಒಂದು ಟಾಪಿಕನ್ನು ಎತ್ಕೊಂಡಿದ್ದೇನೆ. ಸೊ ಇದು SLC ಮಕ್ಕಳಿಗೂ ಅನುಕೂಲ ಆಗುತ್ತೆ, GPSTR HSTR ಎಲ್ಲ ಹೈಸ್ಕೂಲ್ ನಾವು ಹೋಗ್ಬೇಕು ಅನ್ನುವಂಥವ್ರು ಅಭ್ಯರ್ಥಿಗಳೇನಿದ್ದಾರೆ ಎಲ್ಲ ಮಕ್ಕಳಿಗೆ ಇದು ಅನುಕೂಲ ಆಗ್ತಾ ಹೋಗುತ್ತಾ, ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ, ರೈಟ್? ಸೊ ನೋಡ್ತಾ ಹೋಗೋಣ. ಹಾಗಾದರೆ ಮಾನವನ ಸಂತಾನೋತ್ಪತ್ತಿಯಲ್ಲಿ ಜೀವಕಣಗಳ ಅದ್ಭುತ ಪಯಣ ಅಂತ ಕೊಟ್ಟಿದ್ದಾನೆ. ಎಷ್ಟು ಅದ್ಭುತವಾದಂಥ ಪದ ಇದು. ಪಯಣನೂ ಹೌದು, ಪದನೂ ಹೌದು ಅಲ್ವಾ? ಸೊ ಮಾನವ ಸಂತಾನೋತ್ಪತ್ತಿ ಅನ್ನೋದಂಥದ್ದು ಜೀವಕಣಗಳ ಅದ್ಭುತ ಪಯಣ ಆಗಿದೆ. ಜೀವ ಸಂಕುಲದ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವ ಅತ್ಯಂತ ವಿಸ್ಮಯಕಾರಿ ಮತ್ತು ಮೌಲ್ಯಯುತವಾದ ಜೈವಿಕ ಪ್ರಕ್ರಿಯೆಯೇ ಸಂತಾನೋತ್ಪತ್ತಿ ಅಂತ ಕರಿತಾನೆ ನಾವು. ಎಷ್ಟು ಅದ್ಭುತವಾದ ಪದ ಬಳಸ್ತೀವಿ ನಾವಲ್ವಾ? ಜೀವ ಸಂಕುಲದ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವ ಅತ್ಯಂತ ವಿಸ್ಮಯಕಾರಿ. ಜೀವ ಸಂಕುಲ ಅಸ್ತಿತ್ವವನ್ನು ಕಾಯ್ದುಕೊಳ್ಬೇಕಾಗತ್ತೆ ರೀ. ಯಾಕಂತಂದರೆ ಒಂದೇ ಜನ್ರೇಷನ್ಗೆ ಮುಗಿದು ಹೋಯ್ತು ಅಂತಂದರೆ, ಈಗ ನಾವಷ್ಟು ಜಗತ್ತನ್ನು ಅನುಭವಿಸಿದ್ದೀವಿ ಅಂತಂದರೆ ಆಗಲ್ಲ. ನಮ್ಮದೆಷ್ಟು ಇರ್ತದೆ ವಯಸ್ಸಲ್ವ, 60 ಒಳಗಡೆ ಮುಗಿದು ಹೋಗ್ಬಿಡ್ತದೆ. ನೆಕ್ಸ್ಟ್ ಬರೋಂಥ ಜನ್ರೇಷನ್ ಬೇಕಲ್ವ ನಮಗೆ, ಈ ಜಗತ್ತನ್ನು ನೋಡಬೇಕಲ್ಲ. ಹಾಗಾಗಿ ಈ ಜೀವ ಸಂಕುಲದ ಅಸ್ತಿತ್ವವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಮತ್ತು ಮೌಲ್ಯಯುತವಾದ ಜೈವಿಕ ಕ್ರಿಯೆ ಇದು, ಸುಮ್ಮನೆ ಅಲ್ಲ. ಇದು ಒಂದು ನೈತಿಕ ಪ್ರಕ್ರಿಯೆ. ಇದು ನೈತಿಕವಾಗಿ ನಡೆದು ಬೇರೆ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಇದೊಂದು ಮೌಲ್ಯಯುತವಾದ ಜೈವಿಕ ಪ್ರಕ್ರಿಯೆ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಸಂತಾನೋತ್ಪತ್ತಿ ಎಂದರೇನು ಅಂತ ಕೇಳಿದರೆ ಈ 2 ಲೈನ್ಗಳನ್ನು ನೀವು ಚೆನ್ನಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಇಲ್ಲೇನಿದೆ ಅನ್ನೋದ್ರ ಬಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಲೈಂಗಿಕ ಸಂತಾನೋತ್ಪತ್ತಿ ಜೀವದ ಉಗಮದ ಕೌತುಕ ಅಂತೇಳಿ ಕರಿತೇವೆ. ಜೀವದ ಉಗಮದ ಒಂದು ಕೌತುಕ ಅಂತೇಳಿ ಕರೆದಿದ್ದೇವೆ. ನೋಡಿ, ಲೈಂಗಿಕ ಸಂತಾನೋತ್ಪತ್ತಿ ಜೀವದ ಉಗಮದ ಕೌತುಕ. ಎಷ್ಟು ಚೆನ್ನಾಗಿದೆ ಕೌತುಕ. ಇದೊಂದು ಅದ್ಭುತ, ಅಚ್ಚರಿ. ಮಾನವರಲ್ಲಿ ಸಂತಾನೋತ್ಪತ್ತಿಯು ಒಂದು ಅದ್ಭುತ ಜೈವಿಕ ಪ್ರಕ್ರಿಯೆಯಾಗಿದೆ, ರೈಟ್ ಅಲ್ವಾ? ಮಾನವರಲ್ಲಿ ಸಂತಾನೋತ್ಪತ್ತಿ ಒಂದು ಅದ್ಭುತ ಜೈವಿಕ ಪ್ರಕ್ರಿಯೆ ಆಗಿದೆ ಅನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ ಇಲ್ಲಿ. ಮಾನವರಲ್ಲಿ ಸಂತಾನೋತ್ಪತ್ತಿಯು ಒಂದು ಅದ್ಭುತವಾದಂಥ ಜೈವಿಕ ಪ್ರಕ್ರಿಯೆಯಾಗಿದೆ. ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಕೋಶಗಳಂತಹ ಗ್ಯಾಮೆಟ್ಗಳ ವಿಶಿಷ್ಟ ಮಿಲನದಿಂದ ಹೊಸ ಜೀವವೊಂದು ಅಸ್ತಿತ್ವಕ್ಕೆ ಬರುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಮಾನವರ ಸಂತಾನೋತ್ಪತ್ತಿಯಲ್ಲಿ 2 ಗ್ಯಾಮೆಟ್ಗಳನ್ನು ನಾವು ನೋಡ್ತೇವೆ. ಒಂದು ಸ್ಪರ್ಮ್ ಅಂತೇಳಿ ಕರಿತೇವೆ, ಇದು ಗಂಡು ಲಿಂಗಾಣು ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಇದನ್ನು ನೋಡಿ ಹೆಣ್ಣು ಲಿಂಗಾಣು, ಎಗ್ ಅಂತೇಳಿ ಕರಿತೇವೆ, ಓಮ್ ಅಂತ ಕರಿತೇವೆ. ಕ್ಲಿಯರ್ ಇದೆಯಾ? ಅಂಡಾಣು ಅಂತ ಕರಿತೇವೆ. ಸೊ ಇವೆರಡೂ ಮಿಲನ ಆಗೋದ್ರಿಂದ ಈ ಜೀವದ ಒಂದು ಉಗಮ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಕ್ಲಿಯರ್ ಇದೆಯಾ? ಗ್ಯಾಮೆಟ್ಗಳಂತಂದರೆ ಇದೆ. ಗ್ಯಾಮೆಟ್ ಅಂದರೆ ಗಂಡಿನಿಂದ ಬಿಡುಗಡೆ ಆಗುವ ಗ್ಯಾಮೆಟ್ ಯಾವುದು? ಸ್ಪರ್ಮ್ ಆಗುತ್ತೆ. ಹೆಣ್ಣಿನಿಂದ ಬಿಡುಗಡೆ ಆಗತಕ್ಕಂಥ ಗ್ಯಾಮೆಟ್ ಯಾವುದು? ಗ್ಯಾಮೆಟ್ ಅಂದರೆ ಕನ್ನಡದ ಲಿಂಗಾಣು ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಇದು ಎಗ್ ಆಗುತ್ತೆ, ತತ್ತಿ ಅಂತ ಕರಿತೇವೆ, ಅಂಡಾಣು ಅಂತ ಕರಿತೀವಿ. ಈ ಥರ ನಿಸರ್ಗದ ನಿಯಮದಂತೆ ಪ್ರಭೇದಗಳ ನಿರಂತರತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಲೈಂಗಿಕ ಸಂತಾನೋತ್ಪತ್ತಿಯು ಅತ್ಯಂತ ಪ್ರಮುಖ ಹಾಗೂ ಪರಿಣಾಮಕಾರಿ ವಿಧಾನವಾಗಿದೆ. ಈ ಲೈಂಗಿಕ ಕ್ರಿಯೆ ಏಕೆ ನಡೆಯಬೇಕು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಕ್ಲಿಯರ್ ಇದೆಯಾ? ನಿಸರ್ಗದ ನಿಯಮದಂತೆ ಪ್ರಭೇದಗಳ ನಿರಂತರತೆಯನ್ನು ಕಾಪಾಡಿಕೊಳ್ಬೇಕು. ಒಂದು ಪ್ರಭೇದ ಹೋಗ್ಬಿಟ್ರೆ ಒಂದು ಸಂತಾನ ನೋಡ್ರಿ, ಎಷ್ಟೋ ಈಗ ನೋಡಿ ರಾಜ್ಯ ಮನೆ ಆಡಳಿತಗಳೆಲ್ಲ ಇದ್ವಲ್ವ ಮೊದಲು, ಎಲ್ಲವೂ ನಶಿಸಿ ಹೋದವು. ಈಗ ಒಂದು ನಮ್ಮ ಜನ್ರೇಷನ್ ಇದೆ, ಈಗ ಜನ್ರೇಷನ್ ಬರ್ತಾ ಇದೆ. ಈಗ ಮುಂದೆ ಹೋದಂಗೆಲ್ಲ ಇನ್ನೂ ಪ್ರಭೇದಗಳು ಬೇರೆ ಬೇರೆ ಬರ್ತಾ ಹೋಗ್ತವೆ. ಕ್ಲಿಯರ್ ಇದೆಯಾ? ಸೊ ಈ ರೀತಿಯಲ್ಲಿ ಪ್ರಭೇದಗಳ ನಿರಂತರತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಒಂದು ಜನ್ರೇಷನ್ ಹೋದ ತಕ್ಷಣ ಮುಗಿಯಂಗಿಲ್ಲ ಜಗತ್ತಿದೆ. ಹಾಗಾಗಿ ಲೈಂಗಿಕ ಸಂತಾನೋತ್ಪತ್ತಿ ಅತ್ಯಂತ ಪ್ರಮುಖ ಹಾಗೂ ಪರಿಣಾಮಕಾರಿಯಾದಂಥ ವಿಧಾನವಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಕ್ಲಿಯರ್ ಇದೆಯಾ? ಆಮೇಲೆ ಪ್ರಮುಖವಾಗಿ ಇಲ್ಲಿ ಬರುವಂಥದ್ದು ನೋಡಿ, ಸ್ವಲ್ಪ ನಿಮಗೆ ದೊಡ್ಡದಾಗಿ ತೋರಿಸ್ತೇನೆ. ಕ್ಲಿಯರ್ ಇದೆಯಾ? ರೈಟ್. ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆ.
ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಏನೆಲ್ಲ ನಾವು ನೋಡ್ತೇವೆ. ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆಯು ಅತ್ಯಂತ ಸಂಕೀರ್ಣವಾದ ಅಂಗರಚನೆಯಾಗಿದೆ ಅಲ್ವಾ. ಇದು ಪ್ರಜನನ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಲೈಂಗಿಕ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ಅಂತ ಅರ್ಥ. ವೀರ್ಯಾಣುಗಳ ಉತ್ಪಾದನೆ ಮತ್ತು ಅವುಗಳನ್ನು ಹೆಣ್ಣಿನ ಸಂತಾನೋತ್ಪತ್ತಿ ಮಾರ್ಗಕ್ಕೆ ತಲುಪಿಸುವಲ್ಲಿ ಇದು ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಇದು ಪ್ರಮುಖವಾಗಿ ವೀರ್ಯಾಣುಗಳು ಇಲ್ಲಿ ಉತ್ಪತ್ತಿ ಆಗ್ತಾ ಇರ್ತಾವಲ್ವ. ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋಂಥದ್ದು. ಇದರಲ್ಲಿ ಕೆಲವು ಭಾಗಗಳು ಬರ್ತಾ ಹೋಗುತ್ತೆ. ವೃಷಣಗಳು ಅಂತೇಳಿ ಕರಿತೇವೆ, ಟೆಸ್ಟೀಸ್ ಅಂತೇಳಿ ಕರಿತೇವೆ. ಈ ಪ್ರಮುಖ ಅಂಗಗಳೇನಿದೆ, ಟೆಸ್ಟಿಸ್ 2 ಇರುತ್ತೆ, ಅರ್ಥ ಆಯ್ತಾನ. ಟೆಸ್ಟಿಸ್ 2 ಇರುತ್ತೆ. ಈ ಪ್ರಮುಖ ಅಂಗಗಳು ವೀರ್ಯಾಣುಗಳ ಉತ್ಪಾದನೆ ಮತ್ತು ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡುವ ಕೇಂದ್ರಗಳಾಗಿವೆ. ನೋಡಿ, ವೀರ್ಯಾಣುವನ್ನು ಉತ್ಪತ್ತಿ ಮಾಡುತ್ತವೆ, ಜೊತೆಗೆ ಪುರುಷ ಹಾರ್ಮೋನ್ ಅಂತೇಳಿ ಕರಿತೇವೆ. ಯಾವಾಗಲೂ ಈ ಮೀಸೆಗಡ್ಡ ಬರೋದು, ವಾಯ್ಸ್ ಚೇಂಜ್ ಆಗೋದು, ಒಂದು ಹರೆಹರಿಯದ ವಯಸ್ಸಿಗೆ ಒಂದು ಮಗು ಬರ್ತಾ ಇದೆಯಂತಂದರೆ ಆ ಹಾರ್ಮೋನ್ ಯಾವುದು ಅಂತಂದರೆ ಟೆಸ್ಟೋಸ್ಟಿರಾನ್. ಈ ಹಾರ್ಮೋನ್ ಅದಕ್ಕೆ ಕಾರಣ. ಒಂದು ಹೈಸ್ಕೂಲ್ ಹಂತಕ್ಕೆ ಮಗು ಬರ್ತಾ ಇದೆ ಅಂದರೆ ಪ್ರೌಢ ವ್ಯವಸ್ಥೆ ಅಂತ ಕರಿತೇವೆ. ಕ್ಲಿಯರ್ ಇದೆಯಲ್ಲ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕೂಡ ಬಿಡುಗಡೆ ಆಗುತ್ತೆ ಈ ವೃಷಣಗಳಿಂದ, ಜೊತೆಗೆ ವೀರ್ಯಾಣುಗಳು ಕೂಡ ಉತ್ಪಾದನೆ ಆಗಲಿಕ್ಕೆ ಶುರುವಾಗುತ್ತೆ. ಕ್ಲಿಯರ್ ಇದೆಯಾ. ಸಹಾಯಕ ನಾಳಗಳಿದ್ದಾವೆ. ಇವು ಉತ್ಪತ್ತಿಯಾದ ವೀರ್ಯಾಣುಗಳನ್ನು ಏನು ಮಾಡುತ್ತವೆ, ಸಂರಕ್ಷಿಸ್ತವೆ. ಇಲ್ಲಿಂದ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತಲ್ಲ, ಇವು ಸಂರಕ್ಷಣೆಯನ್ನು ಮಾಡುತ್ತವೆ. ಅವು ಪಕ್ವವಾಗಿ ಅಂದರೆ ದೊಡ್ಡವಾದ ಮೇಲೆ, ಪರಿಪಕ್ವವಾದ ಮೇಲೆ ಹೊರಹೋಗುವ ಮಾರ್ಗವನ್ನು ಸಿದ್ಧಗೊಳಿಸುವ ವಾಹಕಗಳಾಗಿವೆ. ಹೊರಗೆ ಎಲ್ಲಿಂದ ಹೋಗಬೇಕು, ಈ ನಾಳಗಳ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತದೆ. ಕ್ಲಿಯರ್ ಇದೆಯಾ. ಯಾವುದು ವೀರ್ಯಾಣುಗಳು, ಇವುಗಳ ನಾಳಗಳ ಮೂಲಕ ಹೊರಗಡೆ ಹೋಗ್ತಾ ಇರುತ್ತೆ. ವೀರ್ಯಾಣುಗಳು ಭಾಳ ಸುರಕ್ಷಿತವಾಗಿ ಹೊರಗಡೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಈ ಸಹಾಯಕ ನಾಳಗಳು ಮಾಡ್ತಾ ಇರ್ತವೆ. ಆಮೇಲೆ ಸಹಾಯಕ ಗ್ರಂಥಿಗಳು ಅಂತೇನು ಕರಿತೇವೆ, ಕೆಲವು ಗ್ರಂಥಿಗಳಿದ್ದಾವೆ ಇಲ್ಲಿ. ವೀರ್ಯಾಣುಗಳಿಗೆ ಪೋಷಣೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತವೆ ಮತ್ತು ರಕ್ಷಣೆ ನೀಡುವ ದ್ರವವನ್ನು ಈ ವೀರ್ಯಾಣುಗಳು ಹರಿದು ಬರಬೇಕಾದ್ರೆ ಸುಲಭವಾಗಿ ಹರಿದು ಹೋಗುವಂಥ ರೀತಿಯಲ್ಲಿ ಒಂದು ದ್ರವವನ್ನು ಉತ್ಪತ್ತಿ ಮಾಡುತ್ತವೆ ಈ ಸಹಾಯಕ ಗ್ರಂಥಿಗಳು. ಇವು ಆರೋಗ್ಯಕರ ವೀರ್ಯ ರಸದ ಸಂಯೋಜನೆಗೆ ಕೊಡುಗೆ ಕೊಡ್ತವೆ. ಇವು ಒಂದು ಏನು ಲಿಕ್ವಿಡನ್ನು ಉತ್ಪತ್ತಿ ಮಾಡುತ್ತಲ್ಲ, ಅದನ್ನು ವೀರ್ಯ ರಸ ಅಂತೇನು ಕರಿತೇವೆ. ಆ ವೀರ್ಯ ರಸದಲ್ಲಿ ಏನು ಆರಾಮಾಗಿ ವೀರ್ಯಾಣುಗಳು ಹೊರಗಡೆ ಎಕ್ಸಿಟ್ ಆಗ್ತಾ ಇರ್ತವೆ. ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಕ್ಲಿಯರ್ ಇದೆಯಾ. ಆಮೇಲೆ ಬಾಹ್ಯ ಜನನಾಂಗ ಅಂತೇನು ಕರಿತೇವಲ್ಲ, ಇದು ಶಿಶ್ನ ಪೆನ್ನಿಸ್ ಅಂತೇನು ಕರಿತೇವೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ವೀರ್ಯಾಣುಗಳನ್ನು ಹೆಣ್ಣಿನ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸುರಕ್ಷಿತವಾಗಿ ತಲುಪಿಸುವಂತಹ ಮುಖ್ಯ ಅಂಗವಾಗಿದೆ. ಕರೆಕ್ಟ್ ಇದೆ. ಶಿಶ್ನ ಏನು ಮಾಡುತ್ತಂತಂದರೆ ವೀರ್ಯಾಣುಗಳನ್ನು ಯೋನಿಯ ಒಳಗಡೆ ತಲುಪಿಸ್ತಕ್ಕಂಥ ಒಂದು ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದನ್ನು ಸ್ವಲ್ಪ ಚಿತ್ರದಲ್ಲಿ ಇನ್ನೂ ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಚಿತ್ರದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿದೆ ಚಿತ್ರ ನೋಡಿ. ಇದು ಗಂಡು ಸಂತಾನೋತ್ಪತ್ತಿ ವಿವಾಹ ಅಂತಂದರೆ ಭಾಳಷ್ಟು ಅಂಗಗಳು ಸೇರಿ ಒಂದು ಅಂಗವಿವಾಹ ಆಗಿರ್ತದೆ. ಇದು ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವಿವಾಹದ ಚಿತ್ರವನ್ನು ನೀವು ಈ ರೀತಿಯಲ್ಲಿ ನೋಡ್ತೀರಿ. ಈಗ ನಾವು ನೋಡಿದ್ದೀವಲ್ವ ಏನೆಲ್ಲ ಭಾಗಗಳಿದ್ದಾವೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಗಂಡು ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಫಸ್ಟ್ ಪಾಯಿಂಟ್ ಇದೆಯಲ್ಲ, ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತೆ. ವೀರ್ಯಾಣುಗಳಲ್ಲಿ ಉತ್ಪತ್ತಿ ಆಗ್ತವೆ, ಸ್ಪರ್ಮ್ಸಲ್ಲಿ ಉತ್ಪತ್ತಿ ಆಗ್ತವೆ. ವೃಷಣ ನೋಡಿ, ವೃಷಣಗಳು 2 ಇದ್ದಾವೆ ತಾನೆ, 2 ಇದ್ದಾವೆ. ವೃಷಣಗಳು 2 ಇದ್ದಾವೆ. ಇಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗ್ತಿರ್ತವೆ. ನಾವು ಲಿಂಗಾಣುಗಳು ಅಂತೇನು ಕರಿತೇವಲ್ಲ ಅಲ್ವಾ, ಗ್ಯಾಮೆಟ್ಸ್ ಅಂತೇನು ಕರಿತೀವಿ, ಅವೆಲ್ಲವೂ ಕೂಡ ಇಲ್ಲಿ ಉತ್ಪತ್ತಿ ಆಗುತ್ತೆ. ಗಂಡು ಲಿಂಗಾಣುಗಳು ಅಂತಂದ್ರೆ ಸ್ಪರ್ಮ್ಸ್ ಅಷ್ಟೇ. ಗಂಡು ಲಿಂಗಾಣು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗುತ್ತೆ. ಇದು ವೃಷಣ. ಈ ವೃಷಣಗಳು ವೃಷಣ ಚೀಲದಲ್ಲಿ ಭಾಳ ಸುರಕ್ಷಿತವಾಗಿ ಇರ್ತವೆ. ನೋಡಿ, ವೃಷಣ ಚೀಲದಲ್ಲಿ ಇರ್ತವೆ. ಇವುಗಳು ಕಿಬ್ಬೊಟ್ಟಿಯ ಹೊರಗೆ ವೃಷಣ ಚೀಲಗಳಿರುತ್ತವೆ. ನೋಡಿ, ವೃಷಣಗಳು ಎಲ್ಲಿದೆ ಅಂತಂದರೆ ಕಿಬ್ಬೊಟ್ಟಿಯ ಹೊರಗೆ ಅಂದರೆ ಹೊಟ್ಟೆಯ ಕೆಳಭಾಗದಲ್ಲಿ. ಇದನ್ನು ಕಿಬ್ಬೊಟ್ಟೆ ಅಂತೇನು ಕರಿತೇವಲ್ಲ, ಆ ಕಿಬ್ಬೊಟ್ಟಿಯ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತವೆ. ಭಾಳ ಸುರಕ್ಷಿತವಾಗಿ ವೃಷಣ ಚೀಲಗಳಲ್ಲಿ ಇದು ಪ್ರೊಟೆಕ್ಟ್ ಆಗಿರುತ್ತೆ. ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಇದು ಭಾಳ ಮುಖ್ಯ ಇದೆ. ಎಕ್ಸಾಮಿಗೆ ಇದು ಕೇಳ್ತಾ ಇರ್ತಾರೆ ಮಕ್ಕಳಿಗೆ. ಯಾಕೆ ವೃಷಣಗಳು ಈ ವೃಷಣ ಚೀಲದಲ್ಲಿ ಕಿಬ್ಬೊಟ್ಟಿಯ ಹೊರಗೆ ಇರ್ತವೆ ಅನ್ನುವಂಥದ್ದು ಕೇಳ್ತಾರೆ. ಯಾಕಂತಂದರೆ ವೀರ್ಯಾಣುಗಳ ಉತ್ಪಾದನೆ ಆಗಬೇಕಾದ್ರೆ ದೇಹದ ಉಷ್ಣತೆ ನಮ್ಮ ಸಹಜವಾಗಿ ಎಷ್ಟು ಇರ್ತದೆ, 37 ಡಿಗ್ರಿ ಇರ್ತದೆ. ಆ 37 ಡಿಗ್ರಿ ಇದ್ದುಬಿಟ್ರೆ ಇಲ್ಲಿ ಯಾವ ವೀರ್ಯಾಣುಗಳು ಉತ್ಪತ್ತಿ ಆಗೋದಿಲ್ಲ, ಭಾಳ ಕಡಿಮೆ ಇರಬೇಕಾಗುತ್ತೆ. ಕ್ಲಿಯರ್ ಇದೆಯಾ. ಉತ್ಪಾದನೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇದೆ. ಕ್ಲಿಯರ್ ಇದೆಯಾ. ಟೆಸ್ಟೋಸ್ಟೆರಾನ್ ಹಾರ್ಮೋನಿನ ಸ್ರವಿಕೆಯಲ್ಲಿ ವೃಷಣದ ಪಾತ್ರ ಭಾಳ ಚೆನ್ನಾಗಿದೆ. ಈ ವೃಷಣದಿಂದನೇ ಈ ಹಾರ್ಮೋನು ಬಿಡುಗಡೆ ಆಗುತ್ತೆ. ಟೆಸ್ಟೋಸ್ಟೆರಾನ್ ಆಲ್ರೆಡಿ ಹಿಂದ್ಗಡೆ ನೋಡಿದ್ದೀವಿ ನಾವು. ಕ್ಲಿಯರ್ ಇದೆಯಾ.
ಈ ವೀರ್ಯಾಣುಗಳ ಉತ್ಪಾದನೆಯ ನಿಯಂತ್ರಣದ ಜೊತೆಗೆ ಟೆಸ್ಟೋಸ್ಟೆರಾನ್ ಹುಡುಗರಲ್ಲಿ ಏನು ಮಾಡುತ್ತೆ ಅಂತಂದರೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣ ಆಗ್ತದೆ. ದೈಹಿಕ ಬದಲಾವಣೆಗಳನ್ನು ನಾನು ಹೇಳಿದ್ದೀನಿ ಆಲ್ರೆಡಿ. ವಾಯ್ಸ್ ಚೇಂಜ್ ಆಗುತ್ತೆ, ದಪ್ಪ ಆಗುತ್ತೆ ವಾಯ್ಸ್ ಅಲ್ವಾ, ವಾಯ್ಸ್ ಚೇಂಜ್ ಆಗುತ್ತೆ, ಗಡ್ಡ ಮೀಸೆ ಬರುವಂಥದ್ದು, ಎದೆ ಮೇಲೆ ಕೂದಲು ಬರುವಂಥದ್ದು, ಕೊಂಕಳದಲ್ಲಿ ಕೂದಲು ಬರುವಂಥದ್ದು, ಕಿಬೋರ್ಡ್ ಟೇಲಿ ಬರುವಂಥದ್ದು, ಇವೆಲ್ಲವೂ ಕೂಡ ಈ ಹಾರ್ಮೋನಿನ ಕಾರಣದಿಂದ ಆಗುತ್ತೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇದೆಯಲ್ಲ, ಇದನ್ನು ಪುರುಷರ ಒಂದು ಹಾರ್ಮೋನ್ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆ? ಇಲ್ಲಿ ಭಾಗಗಳನ್ನು ಫಸ್ಟ್ ನೋಡ್ತಾ ಹೋಗಿ ನೀವು. ಇದು ವೃಷಣ ಎಲ್ಲರ ಒಳಗಡೆ ಇದೆ ಅಂತಂದರೆ ವೃಷಣ ಚೀಲದಲ್ಲಿದೆ. ವೃಷಣಗಳು ವೃಷಣ ಚೀಲದಲ್ಲಿದ್ದಾವೆ. ಈ ವೃಷಣದಿಂದ ನೋಡಿ ಒಂದು ಪೈಪ್ ಹೋಗ್ತಾ ಇದೆಯಲ್ಲ, ಇದನ್ನು ವೀರ್ಯನಾಳ ಅಂತೇಳಿ ಕರಿತೇವೆ. ನಾವು ಅಲ್ಲಿ ನೋಡಿದ್ದೀವಲ್ಲ ಸಹಾಯಕ ನಾಳಗಳು ಅಂತೇಳಿ ಕರಿತೀವಲ್ಲ, ಇದೇ ಸಹಾಯಕ ನಾಳ, ಬೇರೇನಿಲ್ಲ, ವೀರ್ಯನಾಳ ಅಂತ ಕರಿತೇವೆ ನೋಡಿ. ಈ ವೀರ್ಯನಾಳ ಒಂದು ವೃಷಣದಿಂದ ಒಂದು ವೀರ್ಯನಾಳ ಹೋಗ್ತಾ ಇರುತ್ತೆ, ಇನ್ನೊಂದು ವೀರ್ಯನಾಳದಿಂದ ಇನ್ನೊಂದು ವೃಷಣದಿಂದ ಇನ್ನೊಂದು ವೀರ್ಯನಾಳ ಬರ್ತಾ ಇರುತ್ತೆ. ಈ ವೀರ್ಯನಾಳಗಳು ಬಂದು ಎಲ್ಲಿ ಸೇರಿಕೊಳ್ತವೆ ನೋಡಿ, ಸೀದಾ ಬಂದು ಈ ಶಿಶ್ನದ ಒಳಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಕ್ಲಿಯರ್ ಇದೆಯಲ್ಲ? ಈ ಬರುವ ಹಾದಿಯಲ್ಲಿ ಕೆಲವು ಗ್ರಂಥಿಗಳಿದ್ದಾವೆ, ಅವನ್ನ ಪ್ರೋಸ್ಟೇಟ್ ಗ್ರಂಥಿಗಳು ಅಂತ ಕರಿತೀವಿ ನೋಡ್ರಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇವೆರಡು ಸ್ಪೆಷಲಿ ವೀರ್ಯಕೋಶಕ್ಕೆ ಬಿಡಿ, ಈ ಪ್ರೊಸ್ಟೇಟ್ ಗ್ರಂಥಿಗಳಿದ್ದಾವೆ ನೋಡಿ. ಈ ಪ್ರೊಸ್ಟೇಟ್ ಗ್ರಂಥಿಗಳು ಏನು ಮಾಡ್ತಾವೆ ಅಂತ ನಾನು ಹೇಳಿದ್ದೀನಿ. ಇವು ದ್ರವವನ್ನು ಉತ್ಪತ್ತಿ ಮಾಡುತ್ತವೆ. ಅರ್ಥ ಆಗ್ತಿದೆಯಾ? ದ್ರವವನ್ನು ಉತ್ಪತ್ತಿ ಮಾಡುತ್ತವೆ. ಆಮೇಲೆ ಇದು ನೋಡಿ, ಇದು ಮೂತ್ರಕೋಶ ಇದೆ. ಈ ಮೂತ್ರಕೋಶದ ದ್ವಾರನೂ ಕೂಡ ಇದ್ರ ಮೂಲಕನೇ ಬರ್ತದೆ. ನಮ್ಮ ಯೂರಿನ್ ಏನು ಬರ್ತದಲ್ಲ, ಇದ್ರ ಮೂಲಕನೇ ಬರ್ತದೆ. ಈ ವೀರ್ಯನಾಳ ವೀರ್ಯಾಣುಗಳನ್ನು ಸ್ಪರ್ಮ್ಸನ್ನು ಇದ್ರ ಮೂಲಕನೇ ಬರ್ತದೆ, ಇದ್ರ ಮೂಲಕನೇ ಕಳಿಸ್ಕೊಡ್ತದೆ. ಹಾಗಾಗಿ ಈ ಮೂತ್ರಕ್ಕೂ ಮತ್ತು ವೀರ್ಯಕ್ಕೂ ಒಂದೇ ನಾಳ, ಬೇರೆ ಬೇರೆ ಏನಿಲ್ಲ ಇಲ್ಲಿ. ಕ್ಲಿಯರ್ ಇದೆಯಲ್ಲ? ಇದು ಮೂತ್ರ ವಿಸರ್ಜನೆ ನಾಳ ಅಂತೇನು ಕರಿತೀವಲ್ಲ ಒಳಗಡೆ, ಇದ್ರ ಮುಖಾಂತರನೇ ವೀರ್ಯಾಣುಗಳು ಕೂಡ ಹೊರಗಡೆ ಬರ್ತವೆ. ಈ ಪ್ರೋಸ್ಟೇಟ್ ಗ್ರಂಥಿಂದ ನಮಗೆ ಹೇಳಿದ್ನೆ ಆಲ್ರೆಡಿ. ಕ್ಲಿಯರ್ ಇದೆಯಾ? ಇಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಹೋಗ್ತಾವೆ ನಾವು. ಉತ್ಪತ್ತಿಯಾದ ವೀರ್ಯಾಣುಗಳು, ಇದರೊಳಗಡೆ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾವಲ್ಲ ವೃಷಣದಲ್ಲಿ, ವೀರ್ಯನಾಳದ ಮೂಲಕ ಸಾಗಿಸಲ್ಪಡ್ತೇವೆ. ರೈಟ್? ವೀರ್ಯನಾಳದ ಮೂಲಕ ಹೊರಗಡೆ ಹೋಗ್ತವೆ. ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ. ರೈಟ್? ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಇದು ಕೂಡಿಕೊಂಡದ. ಎರಡಕ್ಕೂ ಒಂದೇ ಪ್ಯಾಸೇಜ್. ಹೀಗಾಗಿ ಮೂತ್ರ ವಿಸರ್ಜನೆ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ಮೂತ್ರ ವಿಸರ್ಜನೆ ನಾಳ ಏನಿದೆಯಲ್ಲ, ಇಲ್ಲಿದೆಯಲ್ಲ ಮೂತ್ರ ವಿಸರ್ಜನೆ ನಾಳ ಇದೆಯಲ್ಲ, ಇದು ಮೂತ್ರಕ್ಕೂ ಮತ್ತು ವೀರ್ಯಾಣುಗಳಿಗೆ ಎರಡಕ್ಕೂ ಒಂದೇ ಮಾರ್ಗ ಆಗಿರ್ತದೆ, ಸಾಮಾನ್ಯ ಮಾರ್ಗವಾಗಿದೆ. ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಂಥ ಪ್ರೊಸ್ಟೇಟ್ ಮತ್ತು ವೀರ್ಯಕೋಶಗಳಿರ್ತವೆ. ಅವು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸ್ತಾ ಇರ್ತವೆ. ಕ್ಲಿಯರ್ ಇದೆಯಾ? ಈಗ ವೀರ್ಯಾಣುವು ಒಂದು ದ್ರವದಲ್ಲಿದ್ದು, ಈ ವೀರ್ಯಾಣು ಭಾಳ ಸುಲಭವಾಗಿ ಜಾರಿಕೊಂಡು ಹೋಗ್ಬೇಕಲ್ವಾ, ಅದು ದ್ರವವನ್ನು ಬಿಡುಗಡೆ ಮಾಡುತ್ತದೆ. ಕ್ಲಿಯರ್ ಇದೆಯಲ್ಲ? ದ್ರವವನ್ನು ಬಿಡುಗಡೆ ಮಾಡುತ್ತದೆ. ಕ್ಲಿಯರ್ ಇದೆಯಲ್ಲ? ದ್ರವವನ್ನು ಬಿಡುಗಡೆ ಮಾಡೋದ್ರಿಂದ ಒಂದು ಲುಬ್ರಿಕೇಶನ್ ಟೈಪ್ ಆಗುತ್ತೆ ಮತ್ತು ಸುರಕ್ಷಿತವಾಗಿ ಅದು ಹೋಗುತ್ತೆ. ಈಗ ವೀರ್ಯಾಣು ಒಂದು ದ್ರವ ರೂಪದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ, ಈಸಿಯಾಗಿ ಮೂವ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತಿರುತ್ತೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಕೂಡ ಒದಗಿಸ್ತವೆ. ನೋಡಿ, ವೀರ್ಯಾಣುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದಾವೆ, ಮುಖ್ಯವಾಗಿ ಅನುವಂಶಿ ವಸ್ತುವನ್ನು ಹೊಂದಿದ್ದಾವೆ ಇವು. ಈ ವೀರ್ಯಾಣುಗಳೇನಿದಾವಲ್ಲ, ನಾವು ಗಂಡು ಲಿಂಗಾಣು ಅಂತ ಏನು ಕರಿತೀವಿ, ಸ್ಪರ್ಮ್ಸ್ ಅಂತ ಏನು ಕರಿತೀವಲ್ಲ, ಕನ್ನಡದಲ್ಲಿ ವೀರ್ಯಾಣು ಇದೆ, ಬಟ್ ಇಂಗ್ಲೀಷ್ನಲ್ಲಿ ಸ್ಪರ್ಮ್. ಈ ಸ್ಪರ್ಮಲ್ಲಿ ಅನುವಂಶಿ ವಸ್ತು ಇರುತ್ತೆ, ತಂದೆಯ ಗುಣಗಳೆಲ್ಲವೂ ಕೂಡ ಇದರಲ್ಲಿ ಅಡಕವಾಗಿರ್ತದೆ. ಕ್ಲಿಯರ್ ಇದೆಯಾ? ಸ್ಪರ್ಮ್ ಅನುವಂಶ ವಸ್ತುವನ್ನು ಹೊಂದಿದೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸಲು ಸಹಾಯ ಮಾಡುವ ಉದ್ದನೆಯ ಬಾಲವನ್ನು ಕೂಡ ಇದು ಹೊಂದಿದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಇಷ್ಟು ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ ನಿಮಗೆ ಏನು ಕೇಳ್ಬೋದು, SLC ಮಕ್ಕಳಿಗೆ ಇವು ವೃಷಣ ಚೀಲಗಳು ಯಾಕೆ ಕಿಬ್ಬೊಟ್ಟೆಯ ಹೊರಗಡೆ ಇದಾವೆ ಅಂತ ಕೇಳ್ತಾರೆ. ಒಂದು, ಏಕೆಂತಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ದೇಹದ ಉಷ್ಣತೆ ಹೆಚ್ಚಿರ್ತದೆ, ಈ ವೀರ್ಯಾಣು ಉತ್ಪತ್ತಿಗೆ ಕಡಿಮೆ ಉಷ್ಣತೆ ಬೇಕಾಗುತ್ತೆ. ಹಾಗಾಗಿ ಇವು ಕಿಬ್ಬೊಟ್ಟೆ ಹೊರಗಡೆ ಇರ್ತವೆ ಅನ್ನೋಂಥದ್ದು ನೋಡ್ತವೆ. ಆಮೇಲೆ ವೃಷಣಗಳು ಯಾವ ಹಾರ್ಮೋನನ್ನು ಬಿಡುಗಡೆ ಮಾಡ್ತವೆ ಅಂತ ಕೇಳ್ತಾರೆ. ಅದು ಟೆಸ್ಟೋಸ್ಟೆರಾನ್ ಹಾರ್ಮೋನು. ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಏನು ಪ್ರಮುಖವಾದಂಥ ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ಹುಡುಗರಲ್ಲಿ ಪ್ರೌಢವ್ಯವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳಿಗೆ ಇದು ಕಾರಣವಾಗಿದೆ ಅನ್ನುವಂಥದ್ದನ್ನು ನೀವು ಬರೀಬೇಕಾಗುತ್ತೆ. ಇಷ್ಟು ವಿಚಾರಗಳು ಇದರಲ್ಲಿದೆ. ಓಕೆನಾ? ಆಮೇಲೆ ಮುಂದೆ ಹೋಗ್ತಾ ಹೋಗೋಣ. ನಾನು ಹೇಳಿದ್ನಲ್ವ, ವೃಷಣಗಳಿದ್ದಾವೆ, ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ, ಜೊತೆಗೆ ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುತ್ತವೆ. ಸಹಾಯಕ ನಾಳಗಳಂತಂದರೆ ಹೇಳಿದ್ನಲ್ಲ, ವೀರ್ಯನಾಳಗಳು.
ಕ್ಲಿಯರ್ ಇದೆಯಾ? ಈ ಉತ್ಪತ್ತಿಯಾದ ವೀರ್ಯಗಳನ್ನು ಸಂರಕ್ಷಿಸ್ತವೆ ಮತ್ತು ಅವು ಪಕ್ವವಾಗಿ ಹೊರಹೋಗುವ ಮಾರ್ಗವನ್ನು ಸಿದ್ಧಗೊಳಿಸುವ ವಾಹಕಗಳಾಗಿವೆ ಅಂತ. ಇದರ ಮುಖಾಂತರ ಹೋಗ್ತಾವಂತಾರೆ ಅಷ್ಟೇ, ಬೇರೆ ಏನಿಲ್ಲ. ಸಹಾಯಕ ಗ್ರಂಥಿಗಳು ನಾವು ನೋಡಿದ್ದೀವಿ ಆಲ್ರೆಡಿ ಅಲ್ವಾ. ಇವು ಆರೋಗ್ಯಕರ ವೀರ್ಯ ರಸದ ಸಂಯೋಜನೆಗೆ ಕೊಡುಗೆ ನೀಡ್ತವೆ. ವೀರ್ಯ ರಸವನ್ನು ಬಿಡುಗಡೆ ಮಾಡುತ್ತವೆ, ಅದರ ಮೂಲಕ ಇವೆಲ್ಲ ನೋಡ್ತಾ ಇದ್ದೀವಿ ನಾವು ನೆಕ್ಸ್ಟ್. ಆಮೇಲೆ ಇದು ಒಂದಿದೆ, ನೀವು ನೋಡ್ಕೊಳ್ಬೇಕಾಗತ್ತೆ ಅಲ್ವಾ. ಹೆಣ್ಣಿನ ಸಂತಾನೋತ್ಪತ್ತಿ ವ್ಯವಸ್ಥೆ ಅಂತೇನು ಕರಿತೇವೆ, ಅಂಡಾಶಯಗಳು ಅಂತ ಬರ್ತಾ ಇದೆ ಇಲ್ಲಿ, ಓವರೀಸ್ ಅಂತೇಳಿ ಕರಿತೇವೆ. ಅಂಡಾಶಯಗಳು ಭಾಳ ಇಂಪಾರ್ಟೆಂಟ್. ಹೆಣ್ಣಿನ ಸಂತಾನೋತ್ಪತ್ತಿ ವ್ಯವಸ್ಥೆಯ ಪ್ರಮುಖ ಕೇಂದ್ರಗಳಾಗಿರುವ ಇವು ಅಂಡಾಣುಗಳನ್ನು ಬಿಡುಗಡೆ ಮಾಡುವುದಲ್ಲದೆ ಅಲ್ವಾ. ಇವು ಹೆಣ್ಣಿನ ಸಂತಾನೋತ್ಪತ್ತಿ ಪ್ರಮುಖ ಭಾಗ ಇದು. ಇವು ಅಂಡಾಣುಗಳನ್ನು ಬಿಡುಗಡೆ ಮಾಡ್ತವೆ, ಜೊತೆಗೆ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತವೆ. ಅದ್ಯಾವುದು? ಈಸ್ಟ್ರೋಜನ್. ಮತ್ತು ಇನ್ನೊಂದಿದೆ ಪ್ರೊಜೆಸ್ಟೆರಾನ್ ಅಂತೇಳಿ ಅಲ್ವಾ. ಪ್ರೊಜೆಸ್ಟೆರಾನ್ ಅಂತ ಪ್ರಮುಖ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಅಂಡಾಶಯಗಳು 2 ಹಾರ್ಮೋನುಗಳು ಬಿಡುಗಡೆ ಮಾಡುತ್ತೆ, ಒಂದು ಈಸ್ಟ್ರೋಜನ್, ಇನ್ನೊಂದು ಪ್ರೊಜೆಸ್ಟೆರಾನ್ ಅಂತೇಳಿ. ಕ್ಲಿಯರ್ ಇದೆಯಾ? ಸೊ ಈ ಈಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಈ ಹೆಣ್ಣಿನ ಒಂದು ಹೆಣ್ಣುತನ ಅಂತ ಏನು ಕರಿತೇವೆ, ಅಂದರೆ ಪ್ರೌಢವ್ಯವಸ್ಥೆಗೆ ಬಂದಾಗ ಹೆಣ್ಣಿಗೆ ಏನೆಲ್ಲ ಬದಲಾವಣೆಗಳಾಗಬೇಕು, ಬ್ರೆಸ್ಟಲ್ಲಿ ಸೈಜ್ ದೊಡ್ಡದಾಗುವಂಥದ್ದು, ಕ್ಲಿಯರ್ ಇದೆಯಲ್ಲ. ಆಮೇಲೆ ಧ್ವನಿಯಲ್ಲಿ ಶಾರ್ಪ್ನೆಸ್ ಬರುವಂಥದ್ದು, ಇದೆಲ್ಲವೂ ಕೂಡ, ಋತುಚಕ್ರ ಉಂಟಾಗುವಂಥದ್ದು ಎಲ್ಲವೂ ಕೂಡ ಈ ಈಸ್ಟ್ರೋಜನ್ ಕಾರಣ ಆಗ್ತಾ ಹೋಗ್ತದೆ. ಸಹಾಯಕ ಅಂಗರಚನೆ ಮತ್ತು ನಾಳಗಳೇನಿದಾವೆ ಅಂತಂದರೆ ಇಲ್ಲಿ ಫೆಲೋಪಿಯನ್ ನಾಳಗಳಂತ ಬರುತ್ತೆ, ಗರ್ಭಕೋಶ ಇರುತ್ತದೆ ಮತ್ತು ಯೋನಿ ಮಾರ್ಗಗಳು ಒಟ್ಟಾಗಿ ಅಂಡಾಣುವಿನ ಸಾಗಾಣಿಕೆಗೆ ಮತ್ತು ಭ್ರೂಣದ ಸುರಕ್ಷಿತ ಬೆಳವಣಿಗೆಗೆ ಪೂರಕವಾದ ಪರಿಸರವನ್ನು ನಿರ್ಮಿಸ್ತವೆ ಅಂತ ಹೇಳ್ತವೆ. ಬಾಹ್ಯ ಜನನಾಂಗ ಯಾವುದು? ಇಲ್ಲಿ ಯೋನಿ ಇದೆ. ಯೋನಿ ದ್ವಾರವು ಲೈಂಗಿಕ ಕ್ರಿಯೆಯ ಪ್ರವೇಶ ದ್ವಾರ ಆಗಿರುತ್ತದೆ. ಹೆರಿಗೆಯ ಸಮಯದಲ್ಲಿ ಮಗುವಿನ ಜನನಕ್ಕೆ ಅಗತ್ಯವಾದ ನೈಸರ್ಗಿಕ ಹಾದಿಯಾಗಿ ಇದು ಕಾರ್ಯನಿರ್ವಹಿಸ್ತಾ ಇರುತ್ತದೆ. ಯೋನಿ ಇಲ್ಲಿ ಬಾಹ್ಯ ಜನನಾಂಗ. ಗಂಡಿನಲ್ಲಿ ಟೆಸ್ಟೀಸ್ ಇದು ಅಲ್ವಾ, ಶಿಶ್ನ ಏನಿದೆಯಲ್ಲ ಅದು, ಶಿಶ್ನ ಏನಿದೆ, ಪೆನ್ನಿಸ್ ಏನಿದೆ ಅದು ಬಾಹ್ಯ ಜನಾಂಗ. ಇಲ್ಲಿ ಯೋನಿ ಯುಟೆರಸ್ ಅಂತ ಏನು ಕರಿತೀವಿ, ಇದು ಬಾಹ್ಯ ಜನಾಂಗ ಆಗಿರ್ತದೆ. ಕ್ಲಿಯರ್ ಇದೆಯಾ? ಇಲ್ಲಿ ನೋಡ್ತಾ ಹೋಗೋಣ, ಇದರಲ್ಲೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡ್ತಾ ಹೋಗಿ, ಮಾನವರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಏನೆಲ್ಲ ಒಳಗೊಂಡಿದೆ, ಇದು ಒಂದು ಪೂರ್ತಿ ವ್ಯೂಹ ಅಂತ ಕರಿತೇವೆ. ಹೆಣ್ಣು ಸಂತಾನೋತ್ಪತ್ತಿ ಇವಾಗ ಫಸ್ಟಿಗೆ ಯೋನಿ ಹೊರಗಡೆ ಏನು ಕಾಣಿಸ್ತದೆ, ಯೋನಿ ದ್ವಾರ, ಇದು ಸ್ಪರ್ಮ್ ಹೋಗುವಂಥ ಒಂದು ದ್ವಾರ. ಇಲ್ಲಿ ಒಂದು ಗರ್ಭಕೋಶದ ಕಂಠ ಅಂತಿರುತ್ತೆ. ಕ್ಲಿಯರ್ ಇದೆಯಲ್ಲ? ಇಲ್ಲಿ ಗರ್ಭಕೋಶದ ಕಂಠ ಭಾಳಷ್ಟು ಜನರಿಗೆ, ಹೆಣ್ಣುಮಕ್ಕಳಿಗೆ ಈ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬರತಕ್ಕಂಥ ಸಾಧ್ಯತೆ ಇರ್ತದೆ. ಅದು ಮುಂದಿನ ದಿನಮಾನಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಆಮೇಲೆ ಗರ್ಭಕೋಶ ನೋಡಿ, ಇದೆಲ್ಲ ಗರ್ಭಕೋಶ ಇದೆ. ಒಳಗಡೆ ಏನಿದೆಯಲ್ಲ ಇದು ಗರ್ಭಕೋಶ ಇದೆ. ಗರ್ಭಕೋಶದ ಒಳಸ್ತರಿ ಅಂತ ಕರಿತೇವೆ, ಲೇಯರ್ಸ್ ಇವು ಒಳಸ್ತರಿಗಳು ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಆಮೇಲೆ ನೋಡಿ ಇಲ್ಲಿ ಅಂಡಾಶಯ ಇದೆಯಲ್ಲ, ನೋಡಿ ಈ ಅಂಡಾಶಯ, ಇದು ಒಂದು ಅಂಡಾಶಯ, ಇದು ಒಂದು ಅಂಡಾಶಯ. ಕ್ಲಿಯರ್ ಇದೆಯಾ? 2 ಅಂಡಾಶಯಗಳಿರುತ್ತೆ ಹೆಣ್ಮಕ್ಳಲ್ಲಿ, 2 ಅಂಡಾಶಯಗಳಿರ್ತವೆ. ಅಂಡಾಶಯ ಅಂತಂದರೆ ಒಂದು ಓವರಿ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ, 2 ಇದ್ದರೆ ಓವರೀಸ್ ಅಂತ ಕರಿತೇವೆ. ಆಮೇಲೆ ಇದು ಟ್ಯೂಬ್ ಇದೆಯಲ್ಲ, ಈ ಟ್ಯೂಬ್ ನೋಡಿ ಇದು ಒಳಗೆ ಹೋಗುತ್ತೆ, ಗರ್ಭಕೋಶಕ್ಕೆ ಹೋಗುತ್ತೆ. ಈ ಟ್ಯೂಬು ಇದನ್ನು ನಾವು ಅಂಡನಾಳ ಅಥವಾ ಫೆಲೋಪಿಯನ್ ನಾಳ ಅಂತೇಳಿ ಕರಿತೇವೆ. 2 ಕಡೆಗೆ ಇರುತ್ತದೆ. ಇದನ್ನು ಇಲ್ಲಿ ಒಂದಿದೆ, ಒಂದೊಂದು ಗರ್ಭಕೋಶಕ್ಕೆ ಒಂದೊಂದು ನಾಳ ಇದೆ. ಕ್ಲಿಯರ್ ಇದೆಯಾ? ಅದನ್ನು ಫೆಲೋಪಿಯನ್ ನಾಳ ಅಥವಾ ಅಂಡನಾಳ ಅಂತ ಕರಿತೇವೆ. ಯಾಕೆ? ಇಲ್ಲಿ ಅಂಡ ಉತ್ಪತ್ತಿ ಆಗ್ತಾ ಇರುತ್ತೆ. ಅಂಡ ಉತ್ಪತ್ತಿ ಆದಮೇಲೆ ಅಂಡವನ್ನು ಇದು ತಗೊಳುತ್ತೆ, ಯಾವುದು? ಅಂಡನಾಳ ತಗೊಂಡು ನೀಟಾಗಿ ಅದನ್ನು ಇಲ್ಲಿಗೆ ನೋಡಿ ಕಳಿಸ್ತಾ ಇರುತ್ತೆ, ಗರ್ಭಕೋಶಕ್ಕೆ ಕಳಿಸ್ತಾ ಇರುತ್ತೆ. ಇದು ಭಾಳ ಮುಖ್ಯವಾಗಿರುವಂಥ ವಿಚಾರ ಆಗುತ್ತೆ ಇಲ್ಲಿ. ಕ್ಲಿಯರ್ ಇದೆಯಾ? ನೋಡೋಣ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋವಂಥದ್ದು. ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂಡಾಶಯದೊಳಗೆ ಉತ್ಪತ್ತಿ ಆಗ್ತವೆ. ಕ್ಲಿಯರ್ ಇದೆಯಾ? ಹೆಣ್ಣು ಲಿಂಗಾಣು ಎಲ್ಲಿ ಉತ್ಪತ್ತಿ ಆಗುತ್ತೋ ಸಾರ್ ಅಂತ ಕೇಳಿದರೆ, ಹೆಣ್ಣು ಲಿಂಗಾಣುಗಳು ಅಂದರೆ ನಾನು ಹೇಳಿದ್ನಲ್ಲ, ಅಂಡಾಣುಗಳು, ಅಂಡಗಳು, ಇದು ಎಗ್ ಅಂತ ಕರಿತೇವೆ. ಓವರಿಯಲ್ಲೇ ಇವು ಎಗ್ ಬಿಡುಗಡೆ ಆಗುವಂಥದ್ದು ಅಂಡಾಶಯದ ಒಳಗಡೆ ಉತ್ಪತ್ತಿ ಆಗ್ತವೆ. ರೈಟ್? ಅಂಡಾಶಯಗಳು ಕೆಲವು ಹಾರ್ಮೋನುಗಳನ್ನು ಕೂಡ ಸ್ರವಿಸ್ತವೆ. ಅದನ್ನು ಆಲ್ರೆಡಿ ಹೇಳಿದ್ನಲ್ವ ನಾನು, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಅಂತೇಳಿ 2 ಹಾರ್ಮೋನುಗಳು ಈ ಅಂಡಾಶಯ ಅಂದರೆ ಓವರಿಯಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಕ್ಲಿಯರ್ ಇದೆಯಾ? ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಗಳನ್ನು ಹೊಂದಿರುತ್ತವೆ. ಪ್ರೌಢ ವ್ಯವಸ್ಥೆಯನ್ನು ಒಂದು ಹೆಣ್ಣು ಮಗು ಜನಿಸಿದ ತಕ್ಷಣವೇ ಅಂಡಾಶಯದಲ್ಲಿ ಸಾವಿರಾರು ಅಪಕ್ವ ಅಂದರೆ ಇನ್ನೂ ಡೆವಲಪ್ಮೆಂಟ್ ಆಗಿರಲ್ಲ ಅದು.
ಅಂಡಗಳನ್ನು ಹೊಂದಿರ್ತವೆ, ಎಗ್ ಇರ್ತಾವೆ, ಒಂದು ಹೆಣ್ಣು ಮಗು ಜನಿಸಿದ ತಕ್ಷಣ ಇರ್ತಾವೆ ಅವು, ಹೌದಲ್ವ. ಈ ಅಂಡಾಶಯ ಇದೆಯಲ್ಲ, ಓವರಿ ಏನಿದೆಯಲ್ಲ, ಅದು ಅಪಕ್ವ ಅಂಡಾಣುಗಳನ್ನು ಹೊಂದಿರ್ತವೆ, ಸಾವಿರಾರು ಹೊಂದಿರ್ತದೆ. ಪ್ರೌಢ ವ್ಯವಸ್ಥೆಯನ್ನು ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಲು ಪ್ರಾರಂಭಿಸ್ತವೆ. ಸಾವಿರಾರಲ್ಲಿ ಕೆಲವು ಪಕ್ವವಾಗ್ತವೆ. ಆ ಕೆಲವು ಪಕ್ವದಲ್ಲಿ ಒಂದು ಹೊರಗಡೆ ಬರ್ತದೆ. ನೋಡಿ ಎಷ್ಟು ಮಜವಾಗಿದೆ ಅಂತಂದರೆ, ಕೆಲವು ಪಕ್ವವಾಗಲು ಪ್ರಾರಂಭಿಸ್ತದೆ. ಪ್ರತಿ ತಿಂಗಳು ಒಂದು ಅಂಡಾಶಯದಿಂದ ಒಂದು ಅಂಡ ಮಾತ್ರ ಉತ್ಪತ್ತಿ ಆಗ್ತಾ ಇರುತ್ತೆ. ಭಾಳ ಅದ್ಭುತ ಅಲ್ವಾ? ಒಂದು ಕೌತುಕ ಇದು. ಒಂದು ಅಷ್ಟು ಸುಲಭವಾಗಿರುವಂಥದ್ದಲ್ಲ ಇದೆಲ್ಲ. ಸಂತಾನೋತ್ಪತ್ತಿಯು ಅಂತಂದರೆ ಒಂದು ಜೀವಿಯ ಉಗಮದ ಕೌತುಕ ಅಂತ ಭಾಳ ಸ್ಪಷ್ಟವಾದಂಥ ಪದ ಅದು. ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಂತ ನಾವೇನು ಕರಿತೀವಲ್ಲ, ಅಥವಾ ಫೆಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ ಬರ್ತಾ ಇರುತ್ತೆ. ಎರಡು ಅಂಡನಾಳಗಳು ಹಿಗ್ಗಬಲ್ಲ ಚೀಲದಂಥ ರಚನೆಯಾದ ಗರ್ಭಕೋಶದೊಂದಿಗೆ ಸೇರ್ತವೆ. ಈ ಗರ್ಭಕೋಶ ಹೆಂಗಂದ್ರೆ ಒಂಥರ ಹಿಗ್ಗುವಂತಹ ಚೀಲ ಇದು ಅಲ್ವಾ, ಎಲಾಸ್ಟಿಕ್ ಇದ್ದಂಗೆ ಒಂದು ರೀತಿಯಲ್ಲಿ. ಮಗು ಬಂದಂಗಲ್ಲ ಅದು ಎಲಾಸ್ಟಿಕ್ ರೀತಿಯಲ್ಲಿ ಹಿಗ್ತಾ ಹೋಗುತ್ತಲ್ವ, ಮಗು ಬೆಳವಣಿಗೆ ಆದಂಗಲ್ಲ ಅಲ್ಲಿ ಗರ್ಭಕೋಶದಲ್ಲಿ. ಈ ರೀತಿಯಲ್ಲಿ ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಗರ್ಭಕೋಶದಿಂದ ಹೊರಗಡೆ ಏನಿದೆ, ಗರ್ಭಕೋಶದ ಕಂಠ ಇದೆ, ಗರ್ಭಕೋಶ ಕಂಠದಿಂದ ಹೊರಗಡೆ ಯೋನಿ ಹೊರಗಡೆ ಹೋಗ್ತದೆ. ಕ್ಲಿಯರ್ ಇದೆಯಾ? ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳೇನು ಮಾಡುತ್ತವೆ, ಒಳಗಡೆ ಬರ್ತಾ ಇರ್ತವೆ, ಪ್ರವೇಶಿಸ್ತವೆ. ಅವು ಮೇಲ್ಮುಖವಾಗಿ ಚಲಿಸಿ ಅಂಡನಾಳವನ್ನು ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸ್ತವೆ. ಕ್ಲಿಯರ್ ಇದೆಯಾ? ನಿಷೇಚನಗೊಂಡ ಅಂಡ ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ. ನಿಷೇಚನಗೊಂಡ ಅಂತಂದರೆ ಅಂಡ, ನಿಷೇಚನ ಅಂದರೆ ಗಂಡು ಹೆಣ್ಣು ಸೇರೋದು. ಗಂಡು ಹೆಣ್ಣು ಸೇರಿದ ತಕ್ಷಣ ಅದು ನಿಷೇಚನ ಅಂತ ಕರಿತೇವೆ. ಯಾವಾಗ ಗಂಡು ಹೆಣ್ಣು ಸೇರ್ತದಲ್ಲ, ಎರಡೂ ಜೀವಕೋಶಗಳು ಸೇರ್ತಾವಲ್ಲಿ, ಎರಡು ಲಿಂಗಾಣುಗಳು ಸೇರಿದ ತಕ್ಷಣವೇ ಅದನ್ನು ನಾವು ಭ್ರೂಣ ಯಾವುದು ಯುಗ್ಮಜ ಅಂತೇಳಿ ಕರಿತೇವೆ. ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿ ಒಂದೇ ಕೋಶ ಆಗ್ತದಲ್ಲ, ಆವಾಗ ಅದನ್ನು ಯುಗ್ಮಜ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆ? ಯುಗ್ಮಜ ಆದ ತಕ್ಷಣ ಇದು ವಿಭಜನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕರವನ್ನು ಇದು ಉಂಟು ಮಾಡ್ತಾ ಇರುತ್ತೆ. ವಿಭಜನೆ ಆದಂಗಲ ಏನಾಗುತ್ತೆ ಅಂದರೆ ಅದು ಭ್ರೂಣ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಕ್ಲಿಯರ್ ಇದೆಯಾ? ಅಲ್ಲಿ ಅದು ಬೆಳವಣಿಗೆಯನ್ನು ಮುಂದುವರಿಸ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ರೈಟ್. ತಾಯಿಯ ದೇಹವು ಮಗುವಿನ ಬೆಳವಣಿಗೆಗಾಗಿ ವಿನ್ಯಾಸಗೊಂಡಿದೆ, ಗೊತ್ತಿದೆ ನಮಗೆ ಎಂದು ನಾವು ಈ ಮೊದಲ ಭಾಗ ನೋಡಿಕೊಂಡಿದ್ದೇವೆ. ಗರ್ಭಕೋಶವು ಬೆಳೆಯುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಳ್ಳುತ್ತದೆ. ನೋಡಿ, ಪ್ರತಿ ತಿಂಗಳು ಗರ್ಭಕೋಶ ಇದೆಯಲ್ಲ, ಮಗುವನ್ನು ಸ್ವೀಕರಿಸಲಿಕ್ಕೆ, ಭ್ರೂಣವನ್ನು ಸ್ವೀಕರಿಸಲಿಕ್ಕೆ, ನಾನು ಮಗು ಬೆಳೆಸಬೇಕು ನಾನು ಅಂತ ಒಂದು ಕೌತುಕ, ಅದಕ್ಕೆ ಆಸೆ ಗರ್ಭಕೋಶಕ್ಕೆ. ಅದು ಭ್ರೂಣವನ್ನು ಸ್ವೀಕರಿಸಲು ಪ್ರತಿ ತಿಂಗಳು ಕಾಯ್ತಾ ಕೊಡ್ತದೆ. ನೋಡಿ ಏನೆಲ್ಲ ಬೆಳವಣಿಗೆ ಮಾಡ್ಕೊಳ್ತದೆ ಅಲ್ಲಿ ಅಂತಂದರೆ, ಗರ್ಭಕೋಶವು ಬೆಳೆಯುತ್ತಿರೋ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಳ್ತದೆ. ಯಾವ ಥರ? ಗರ್ಭಕೋಶದ ಒಳಸ್ತರಿಯು ದಪ್ಪ ಆಗ್ತದೆ. ಒಳ ಸ್ತರಿ ಅಂತೇನು ಕರೀದ್ನಲ್ಲ, ಒಂದು ಎಂಡೋಥಿಲಿಯಂ ಅಂತ ಕರಿತೇವೆ. ಎಂಡೋಥಿಲಿಯಂ ಅಂತ ಏನು ಕರಿತೇವೆ, ಒಳಗಿನ ಭಾಗ, ಅದು ದಪ್ಪವಾಗ್ತಾ ಹೋಗುತ್ತೆ ಮತ್ತು ಬೆಳೆಯುತ್ತಿರೋ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಅಲ್ಲಿ ಹೊಂದಿರುತ್ತದೆ. ಕ್ಲಿಯರ್ ಇದೆಯಾ? ಈಗಿಂದ ನೋಡಿದ್ದೀವಲ್ಲ ನಾವು ಆಲ್ರೆಡಿ, ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ನೋಡಿ ಇದು ಓವರಿ, ಹೌದಾ? ಇದೊಂದು ಓವರಿ. ಯಾವ ಓವರಿಯಿಂದ ಎಗ್ ಬರುತ್ತಾ ಅಂತ ಗೊತ್ತಿಲ್ಲ ನಮಗೆ, ಖಂಡಿತ ಗೊತ್ತಿಲ್ಲ. ದೇವ್ರದ್ದು ಆಟ ಅದು. ಈ ಓವರಿಯಿಂದಾದರೂ ಒಂದು ಎಗ್ ಬರ್ಬೋದಾಗಿದೆ, ಅಥವಾ ಈ ಓವರಿಂದಾದರೂ ಒಂದು ಎಗ್ ಬರ್ಬೋದಾಗಿದೆ. ಎರಡರಲ್ಲಿ ಒಂದು ಕಡೆ ಒಂದು ಎಗ್ ಬರುತ್ತೆ. ಅದು ಪ್ರತಿ ತಿಂಗಳ 28 ದಿನಗಳ ಒಳಗಾಗಿ ಒಂದು ಬರುತ್ತೆ. ಆ್ಯಕ್ಚುಲಿ ಇದು ಸೈಕಲ್ ಹೆಂಗಿದೆ ಅಂದರೆ 4 ವಾರ ಅಂತ ಕರಿತೇವೆ. ಕ್ಲಿಯರ್ ಇದೆಯಲ್ಲ? 4 ವಾರ ಅಂದರೆ 4 ವೇಳೆ 28 ದಿನ. 28 ದಿನಕ್ಕೊಮ್ಮೆ ಒಂದು ಎಗ್ ಪಕ್ವವಾಗಿ ಅದು ಈ ಅಂಡನಾಳದಿಂದ ಈ ಗರ್ಭಕೋಶಕ್ಕೆ ಬರುತ್ತೆ. ಈ ಇದೆಯಲ್ಲ, ಇದು ಒಳಸ್ತರಿ ಏನಿದೆಯಲ್ಲ, ತನ್ನನ್ನು ತಾನೇ ರೆಡಿ ಮಾಡ್ಕೊಳ್ತದೆ ಗರ್ಭಕೋಶ ಯಾರನ್ನು ಸ್ವೀಕರಿಸಲಿಕ್ಕೆ. ಇನ್ನೇನು ಈ ನೋಡಿ, ಅಂಡ ಇನ್ನೇನು ಬಿಡುಗಡೆ ಆಗಬೇಕಲ್ಲ, ಇನ್ನೇನು ಬರಬೇಕಾ ಅಂತ ಸಮಯದಲ್ಲಿ ಏನಾದರೂ ಈ ಸೆಕ್ಸ್ ಕೋರ್ಸ್ ಮಾಡಿದರೆ, ಗಂಡು ಹೆಣ್ಣು ಸೇರಿದ್ರೆ ಅಂತ ಆದರೆ ಈ ಯೋನಿಯ ಒಳಗಡೆ ಸ್ಪರ್ಮ್ ಹೋಗುತ್ತೆ. ನೋಡಿ, ಮೇಲ್ಮುಖವಾಗಿ ಚಲಿಸ್ತಾ ಇರ್ತದೆ. ಈ ಮೇಲ್ಮುಖವಾಗಿ ಚಲಿಸಿ ಗರ್ಭಕೋಶದ ಕಂಠದ ಮೂಲಕ ಚಲಿಸಿ ಗರ್ಭಕೋಶದಿಂದ ಹುಡುಕ್ಯಾಂತ ಹೋಗ್ತದೆ, ಎಲ್ಲಿದೆ ಅದು ಅಂತೇಳಿ. ಈ ಕಡೆಗಿದ್ರೆ ಈ ಕಡೆಗೆ ಬರ್ತದೆ, ಈ ಕಡೆಗಿದ್ರೆ ಈ ಮೂಮೆಂಟ್ ಚಲಿಸ್ತದೆ. ನೋಡಿ, ಲಕ್ಷಗಟ್ಟಲೆ ವೀರ್ಯಾಣುಗಳು ಬರ್ತವೆ, ಎಲ್ಲವನ್ನು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಒಂದನ್ನು ಮಾತ್ರ ಎಕ್ಸೆಪ್ಟ್ ಮಾಡ್ಕೊಳ್ತದೆ. ಕ್ಲಿಯರ್ ಇದೆಯಲ್ಲ? ಹಿಂಗೆ ಚಲಿಸುವಾಗ ಈ ಹಂತದಲ್ಲಿ ಇಲ್ಲೆಲ್ಲೋ ಮಧ್ಯಗಡೆಯ ಜಾಗದಲ್ಲಿ ಅವು ಸೇರ್ತವಲ್ಲ, ಅದನ್ನು ನಾವು ಏನಂತ ಕರೀತೀವಿ, ನಿಷೇಚನ ಅಂತೇಳಿ ಕರಿತೇವೆ.
ನಿಷೇಚನ ಅಂದರೆ ಗಂಡು ಹೆಣ್ಣು ಸೇರುವಂಥದ್ದು, ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರುವಂಥದ್ದು. ಅವೆರಡು ಸೇರಿದ ಮೇಲೆ ಒಂದೇ ಕೋಶ ಆಗುತ್ತೆ, ಅದನ್ನು ಯುಗ್ಮಜ ಅಂತೇಳಿ ಕರಿತೇವೆ. ಆ ಯುಗ್ಮಜ ಮತ್ತೆ ವಾಪಸ್ ಬಂದು ಇಲ್ಲೆಲ್ಲೋ ಗರ್ಭಕೋಶ ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲುತ್ತೆ. ಅದನ್ನು ನಾವು ಇಂಪ್ಲಾಂಟೇಷನ್ ಅಂತೇಳಿ ಕರಿತೇವೆ. ಕ್ಲಿಯರ್ ಇದೆಯಾ? ಇಂಪ್ಲಾಂಟೇಷನ್ ಅಂತೇಳಿ ಕರಿತೇವೆ. ಭಾಳ ಇಂಪಾರ್ಟೆಂಟ್ ಇದೆ. ನೋಡಿ, ಈ ಭ್ರೂಣ ಅಂಕುರ ಏನಿದೆಯಲ್ಲ, ಗರ್ಭಕೋಶದ ಒಳಸ್ತರೆಯ ಮೇಲೆ ಅಂಟಿಕೊಳ್ತದೆ, ಒಳಗಡೆ ಅಂಟಿಕೊಳ್ತದೆ. ಇದನ್ನು ಇಂಪ್ಲಾಂಟೇಷನ್ ಅಂತ ಕರೀತಾರೆ. ಅಂಟಿಕೊಳ್ಳೋದನ್ನೇ ಇಂಪ್ಲಾಂಟೇಷನ್. ಅಲ್ಲಿ ಅದು ಬೆಳವಣಿಗೆಯನ್ನು ಮುಂದುವರಿಸ್ತಾ ಇರ್ತದೆ. ಇದು ಯಾವಾಗ ಅಂತಂದರೆ ಗಂಡು ಸೇರಿದಾಗ ಇದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಫಿಟಸ್ ಅಂತ ಕರಿತೇವೆ. ಅಂದರೆ ತಲೆ ಬರೋದು ಇವೆಲ್ಲ ನಡೀತಾ ಇರುತ್ತಲ್ಲಿ ಬೆಳವಣಿಗೆ ಅಲ್ವಾ, ಸ್ಟಾರ್ಟಿಂಗ್. ತಾಯಿಯ ದೇಹವು ಮಗುವಿನ ಬೆಳವಣಿಗೆಗಾಗಿ ವಿನ್ಯಾಸಗೊಂಡಿದೆ ಎಂದು ನಾವು ಇದು ನೋಡಿದ್ದೀವಿ. ಗರ್ಭಕೋಶವು ಬೆಳೆಯುತ್ತಿರೋ ಭ್ರೂಣವನ್ನು ಸ್ವೀಕರಿಸಲಿಕ್ಕೆ ಮತ್ತು ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದೀವಿ. ಗರ್ಭಕೋಶದ ಒಳಸ್ತರಿಯು ದಪ್ಪ ಆಗುತ್ತೆ ಮತ್ತು ಬೆಳೆಯುತ್ತಿರೋ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಮಾಡ್ತದೆ. ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ, ನೋಡಿ ಇದು ಭಾಳ ಇಂಪಾರ್ಟೆಂಟ್, ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೀತದೆ. ಈ ಜರಾಯು ಅನ್ನುವಂಥದ್ದು ಮಗು ಮತ್ತು ತಾಯಿಗೆ ಒಂದು ಕನೆಕ್ಷನ್, ಒಂದು ದ್ವಾರ. ಕ್ಲಿಯರ್ ಇದೆಯಲ್ವ? ಒಂದು ಕನೆಕ್ಟರ್ ಇದು ಜರಾಯು ಅನ್ನುವಂಥದ್ದು. ವಿಶೇಷವಾದ ಅಂಗಾಂಶ ಇದು. ಜರಾಯುವಿನ ಮೂಲಕ ಭ್ರೂಣ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೀತಾ ಇರುತ್ತೆ. ನೋಡಿ ಚೆನ್ನಾಗಿದೆ. ಹಾಗಾಗಿ ಈ ರಕ್ತನ ಹಂಚ್ಕೊಂಡು ಹುಟ್ಟಿದೀವಿ ಅಂತ ನಾವು ಯಾಕೆ ಕರಿತೀವಿ, ಈ ಥರಕ್ಕಾಗಿ. ಜರಾಯು ತಟ್ಟೆಯಂಥ ರಚನೆ ಆಗಿರ್ತದೆ. ಜರಾಯು ಯಾವ ಥರ ಇರುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಇದೊಂದು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಒದಗಿಕೊಂಡಿದೆ. ಗರ್ಭಕೋಶದ ಒಳಗಿದೆ, ನಮಗೆ ಕಾಣಲ್ಲ, ಗೋಡೆಯೊಳಗೆ ಒದಗಿಕೊಂಡಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲಯಗಳನ್ನು ಹೊಂದಿದೆ, ರೈಟ್. ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತುವರಿದಂತೆ ರಕ್ತಾವಕಾಶಗಳು ಇರ್ತವೆ. ಇದು ತಾಯಿಯಿಂದ ಭ್ರೂಣಕ್ಕೆ ಏನು ಕೊಡ್ತದೆ ಅಂತಂದರೆ, ಎಕ್ಸಾಮ್ನ ಕೇಳ್ತಾರೆ, ಈ ಜರಾಯುವಿನ ಪ್ರಮುಖ ಕೆಲಸ ಏನಂತಂದರೆ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸನ್ನು ಕೊಡುವಂಥದ್ದು ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಇದು ಒದಗಿಸ್ತಾ ಇರ್ತದೆ. ಗ್ಲುಕೋಸ್ ಕೊಡುತ್ತೆ ಭ್ರೂಣಕ್ಕೆ, ಆಕ್ಸಿಜನ್ ಸಪ್ಲೈ ಮಾಡುತ್ತದೆ, ಅದು ಮಗು ಬೆಳೀಲಿಕ್ಕೆ ಏನೆಲ್ಲ ಬೇಕು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾ ಇರುತ್ತೆ. ಕ್ಲಿಯರ್ ಇದೆಯಾ? ಬೆಳೆಯುತ್ತಿರೋ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನು ಕೂಡ ಉತ್ಪತ್ತಿ ಮಾಡ್ತಾ ಇರುತ್ತೆ. ತ್ಯಾಜ್ಯವನ್ನು ಬಿಡುಗಡೆ ಮಾಡುತ್ತಲ್ವ ಭ್ರೂಣ, ಮಗು ಬಿಡುಗಡೆ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಅವುಗಳನ್ನು ತಾಯಿಯ ರಕ್ತಕ್ಕೆ ಪ್ಲಸೆಂಟದ ಮೂಲಕ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ನೋಡಿ, ತಾಯಿಯ ರಕ್ತಕ್ಕೆ ಪ್ಲಸೆಂಟದ ಮೂಲಕ ಅಂದರೆ ಇದು ಜರಾಯು ಮೂಲಕ ಅದನ್ನು ಅಲ್ಲಿಂದನೇ ಅದು ಹೊರಗಡೆ ಬರ್ತದೆ. ಮತ್ತು ಮಗು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು 9 ತಿಂಗಳು ಬೇಕಾಗುತ್ತೆ ಅಂತ ಕರಿತೇವೆ. ಗರ್ಭಕೋಶದ ಸ್ನಾಯುಗಳ ಲಯಬದ್ಧ ಸಂಕೋಚನಗಳ ಫಲವಾಗಿ ಮಗುವು ಜನಿಸ್ತಾ ಹೋಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಫೈನಲ್ ಆಗಿಲ್ವ, ಯಾವ ಸಂಕೋಚನ ಅಂದರೆ ಸ್ನಾಯುಗಳ ಲಯಬದ್ಧ ಸಂಕೋಚನಗಳ ಮೂಲಕ ಮಗು ಕೊನೆಯದಾಗಿ ಇಲ್ಲಿ ಜನನ ಆಗುತ್ತೆ. ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಭ್ರೂಣವು ತನ್ನಂತಾನೆ ಹೇಗೆ ರೆಡಿ ಮಾಡಿಕೊಳ್ಳುತ್ತದೆ, ಗರ್ಭಕೋಶ ಹೇಗೆ ರೆಡಿ ಮಾಡ್ಕೊಳ್ತದೆ ಪ್ರತಿ ತಿಂಗಳು ಒಂದು ಭ್ರೂಣವನ್ನು ಸ್ವೀಕರಿಸಲಿಕ್ಕೆ ಅಂತ ಹೇಳಿದರೆ ಇದನ್ನು ಬರೀಬೇಕಾಗುತ್ತೆ. ಆಮೇಲೆ ವಿಶೇಷವಾದ ಅಂಗಾಂಶ ಜರಾಯುವಿನ ಕೆಲಸವೇನಂತ ಕೇಳ್ತಾರೆ. ರಕ್ತದ ಮೂಲಕ ಪೋಷಣೆಯನ್ನು ಇದು ಪಡಿತಾ ಇರ್ತದೆ. ಅದು ಭ್ರೂಣವು ಜರಾಯುವಿನ ಮೂಲಕ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡಿತಾ ಇರುತ್ತೆ. ಈ ಜರಾಯು ಏನು ಮಾಡುತ್ತಂದರೆ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸು ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತಾ ಇರುತ್ತೆ. ಕ್ಲಿಯರ್ ಇದೆಯಲ್ಲ? ಇದನ್ನು ನೀವು ಬರೀಬೇಕಾಗತ್ತೆ. ಕ್ಲಿಯರ್ ಇದೆಯಾ? ಓಕೆ, ಬೇಗ ಹೋಗೋಣ, ಸ್ವಲ್ಪ ಟೈಮ್ ಆಗ್ತಾ ಇರುತ್ತೆ. ಡಿಟೇಲಾಗಿ ಹೋಗ್ತಾ ಇದ್ದೆ ನಾನು, ಹಾಗಾಗಿ ಸ್ವಲ್ಪ ಇದಾಯಿತು. ಓಕೆ, ಈಗ ನೋಡಿ, ಗೆಮೆಟೋಜೆನೆಸಿಸ್ ಅಂತೇನು ಕರೆದಿದ್ದೇವೆ. ಸಂತಾನೋತ್ಪತ್ತಿ ಕೋಶಗಳ ಉಗಮ, ರೈಟ್. ಸಂತಾನೋತ್ಪತ್ತಿ ಕೋಶಗಳ ಉಗಮ ಅಂತಂದ್ರೆ ಏನಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ ನಾನು. ವೀರ್ಯಾಣು ಉತ್ಪತ್ತಿ ಆಗುತ್ತೆ, ಅಂಡಾಣು ಉತ್ಪತ್ತಿ ಆಗುತ್ತೆ, ಎರಡನ್ನೂ ಸೇರಿ ಗೆಮೆಟೋಜೆನೆಸಿಸ್ ಅಂತ ಕರಿತೇವೆ. ಗೆಮೆಟೋಜೆನೆಸಿಸ್ನಲ್ಲಿ 2 ಥರ, ಒಂದು ಸ್ಪರ್ಮ್ಯಾಟೋಜೆನೆಸಿಸ್, ಇನ್ನೊಂದು oogenesis, ರೈಟ್. ವೃಷಣಗಳಲ್ಲಿ ನೋಡಿದ್ದೀವಿ ನಾವು ಆಲ್ರೆಡಿ. ಈಗ ಟೆಸ್ಟಿಕಲ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ವೃಷಣಗಳಲ್ಲಿ ಸತತವಾಗಿ ನಡೆಯುವ ಪ್ರಕ್ರಿಯೆ ಹದಿಹರಿಯದಲ್ಲಿ ಆರಂಭವಾಗುವ ಈ ಸೃಷ್ಟಿ ಕಾರ್ಯವು ವ್ಯಕ್ತಿಯ ಜೀವಿತಾವಧಿಯ ಬಹುಭಾಗದಲ್ಲಿ ನಿರಂತರವಾಗಿ ವೀರ್ಯಗಳನ್ನು ಉತ್ಪಾದಿಸ್ತಾ ಇರುತ್ತದೆ. ಕೊನೆಯವರೆಗೆ ಇರ್ತದೆ, ಇದು ಬಹುಕಾಲ ಇರ್ತದೆ. ಕ್ಲಿಯರ್ ಇದೆಯಾ? ಅಂಡಾಣು ಉತ್ಪತ್ತಿ ನೋಡಿ ಹೇಗೆ ಆಗುತ್ತೆ ಅನ್ನುವಂಥದ್ದು. ಅಂಡಾಣು ಉತ್ಪತ್ತಿ ನೋಡಿ, ಅಂಡಾಶಯಗಳಲ್ಲಿ ನಡೆಯುವ, ಅಂಡಾಶಯ ಅಂದರೆ ಗೊತ್ತಾಯ್ತಲ್ಲ, ಓವರಿ, ಸಂಕೀರ್ಣ ಪ್ರಕ್ರಿಯೆ, ರೈಟ್. ಇದೊಂದು ಕ್ರಿಯೆ. ಇದು ಹೆಣ್ಣು ಭ್ರೂಣದ ಸ್ಥಿತಿಯಲ್ಲಿಯೇ ಪ್ರಾರಂಭವಾಗ್ತದೆ. ಹೆಣ್ಣು ಭ್ರೂಣದ ಸ್ಥಿತಿಯಲ್ಲೇ ಪ್ರಾರಂಭವಾಗಿಬಿಡ್ತದೆ ಇದು.
ಭ್ರೂಣದಿಂದನೇ ಶುರು ಇದು. ಮಗು ಹುಟ್ಟಿದಾಗಲಿಂದನೇ ಹಣ್ಣುಗಳಿದಾವೆ ಅಂತ ಹೇಳ್ತೀವಲ್ಲ ನಾವು. ಸಾವಿರಾರು ಅಪಕ್ವ ಇರ್ತವೆ, ಅವು ಪ್ರೌಢಾವಸ್ಥೆಗೆ ಬಂದಾಗ ಪಕ್ವವಾಗ್ತಾ ಹೋಗ್ತವೆ. ಸತಿಯೇ ಪ್ರಾರಂಭವಾಗಿ ಹದಿಹರಿಯದಿಂದ ಚಕ್ರದ ರೂಪದಲ್ಲಿ, ಅಂದರೆ 28 ದಿನಕ್ಕೆ ಒಮ್ಮೆ ಚಕ್ರದ ರೂಪದಲ್ಲಿ ಮುಂದುವರೆದು ಸುಮಾರು 50 ವರ್ಷ ವಯಸ್ಸಿನ ಸುಮಾರಿಗೆ ಮೆನೋಪಾಸ್ ಹಂತದಲ್ಲಿ ಕೊನೆಗೊಳ್ಳುತ್ತದೆ. 50 ವರ್ಷ ಮೇಲೆ ಮಗು ಆಗೋದು ಕಷ್ಟ ಅಂತ ನಾವು ಹೇಳ್ತೀವಲ್ವ, ಆ ಹಂತ. ಈ ಮೆನೋಪಾಸ್ ಅಂತಂದರೆ ಏನು ಅಂತಂದರೆ, ಮಿನಿಸ್ಟ್ರಲ್ ಸೈಕಲ್ ಏನಿದೆಯಲ್ಲ ಅದು ಪಾಸ್ ಆಗುತ್ತೆ. ಪಾಸ್ ಆಗಿ ನಿಂತುಕೊಳ್ಳುತ್ತದೆ. ಯಾವಾಗ ಇದು ಋತುಚಕ್ರ ನಿಂತುಕೊಳ್ಳುತ್ತಂದರೆ ಆ ಹಂತವನ್ನು ಮೆನೋಪಾಸ್ ಅಂತ ಕರಿತೀವಿ. ಆಲ್ಮೋಸ್ಟ್ 50 ವರ್ಷದ ಮೇಲೆ ನಿಂತುಕೊಳ್ತದೆ. ಸೊ 50 ವರ್ಷದ ಒಳಗಡೆ ಮಗು ಆಗೋಂಥ ಚಾನ್ಸ್ ಇದೆ. ಬಟ್ 35+ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಇದು. ಹಾಗಾಗಿ 50 ವರ್ಷ ತಾನು ಇರ್ತದೆ. ಬಟ್ ಈಗಿನ ಫುಡ್ಡಿಗೆ ಇವೆಲ್ಲ ನೋಡ್ತಾ ಹೋದರೆ 35-40 ಒಳಗೆ ಎಲ್ಲ 40 ತನಕ ನಿಮಗೆ ಮಗು ಆಗೋಂಥ ಒಳ್ಳೆ ಚಾನ್ಸಸ್ ಇರುತ್ತೆ. ಅದರೊಳಗಡೆ ಮದುವೆ ಆಗಬೇಕು. ಆಗಿಲ್ಲ ಅಂತಂದರೆ ಈ ಮೆನೋಪಾಸಿಗೆ ಬಂದು ತಲುಪಿಬಿಟ್ಟಿವೆ ಅಂತಂದರೆ, ಹೆಣ್ಮಕ್ಳು ತಲುಪಿದ್ದಾರೆ ಅಂತಂದರೆ ಯಾವುದೇ ರೀತಿಯಾದಂಥ ಮಗು ಆಗಲಿಕ್ಕೆ ಸಾಧ್ಯತೆ ಇಲ್ಲ ಆಗುತ್ತೆ. ಸೊ ಹಾಗಾಗಿ ಇದು ಭಾಳ ಮುಖ್ಯ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಂಡೋತ್ಪತ್ತಿ ಮತ್ತು ಋತುಚಕ್ರ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಕ್ಲಿಯರ್ ಇದೆಯಾ? ಅಂಡೋತ್ಪತ್ತಿ ಮತ್ತು ಋತುಚಕ್ರ ಹೆಂಗಾಗುತ್ತೆ ಇದು ನೋಡಿದ್ದೀವಲ್ಲ, ರೈಟ್, ಇದು ನೋಡಿದ್ದೀವಿ. ಅಂಡೋತ್ಪತ್ತಿ ಮತ್ತು ಋತುಚಕ್ರ ಯಾವ ರೀತಿಯಲ್ಲಿ ನಡೀತದೆ ಅಂತೇಳಿ. ಓವುಲೇಷನ್ ಆ್ಯಂಡ್ ಮಿನಿಸ್ಟ್ರಲ್ ಸೈಕಲ್. ಅಂಡೋತ್ಪತ್ತಿ ಅಂತಂದ್ರೆ ಏನು? ಓವುಲೇಷನು, ಹೌದಾ? ಮಿನಿಸ್ಟ್ರಲ್ ಸೈಕಲ್ ಋತುಚಕ್ರ. ಅಂಡೋತ್ಪತ್ತಿ ಅಂದರೆ ಓವುಲೇಷನ್ ಅಲ್ಲ. ಋತುಚಕ್ರದ ಮಧ್ಯಭಾಗದಲ್ಲಿ, ಋತುಚಕ್ರ ಅಂದರೆ ಏನಲ್ಲ, 4 ವಾರ ಇರುತ್ತೆ. 4 ವಾರದ ಮಧ್ಯಭಾಗದಿಂದ 2ನೇ ವಾರ, 2ನೇ ವಾರದಿಂದ ಶುರುವಾಗ್ತದೆ. ಋತುಚಕ್ರದ ಮಧ್ಯಭಾಗದಲ್ಲಿ 13ನೇ ದಿನದಿಂದ ಶುರುವಾಗ್ತಾ ಹೋಗುತ್ತೆ. 12-13 ದಿನಕ್ಕೆ ಋತುಚಕ್ರ ಮಧ್ಯಭಾಗದಲ್ಲಿ ಅಂಡಾಶಯವು ಮಾಗಿದ ಅಂಡಾಣುವೊಂದನ್ನು ಬಿಡುಗಡೆ ಮಾಡುವ ಅದ್ಭುತ ಪ್ರಕ್ರಿಯೆಯೇ ಅಂಡೋತ್ಪತ್ತಿ ಅಂತೇಳಿ ಕರಿತೇವೆ. ಮಾಗಿದ ಅಂಡಾಣು ಅಂತಂದರೆ ಪೂರ್ತಿ ಬೆಳವಣಿಗೆ ಆಗಿರ್ತಕ್ಕಂಥ ಅಂಡಾಣುವೊಂದನ್ನು ಬಿಡುಗಡೆ ಮಾಡ್ತದೆ. ಕ್ಲಿಯರ್ ಇದೆ? ಯಾರು ಬಿಡುಗಡೆ ಮಾಡ್ತಾರೆ? ಓವರಿ, ಅಂಡಾಶಯ ಬಿಡುಗಡೆ ಮಾಡುತ್ತದೆ. ಪ್ರತಿ ತಿಂಗಳು ಒಂದು ಹೊರಗಡೆ ಬರ್ತದೆ, ಯಾವುದಾರ ಕಡೆಯಿಂದ ಬರ್ಬೋದಾಗಿದೆ. ನಿಷೇಚನ ಮತ್ತು ಗರ್ಭಧಾರಣೆ ಅಂತಂದ್ರೆ ಏನಪ್ಪ? ಬಿಡುಗಡೆಯಾದ ಅಂಡಾಣು ಇದೆಯಲ್ಲ, ನಾನು ಹೇಳಿದ್ದೀನಲ್ಲ, ವೀರ್ಯಾಣುನೊಂದಿಗೆ ಏನು ಮಾಡುತ್ತೆ ಅಂತಂದರೆ, ವೀರ್ಯಾಣುನೊಂದಿಗೆ ಸಂಯೋಜನೆಗೊಂಡಾಗ ಭ್ರೂಣದ ಬೆಳವಣಿಗೆಗೆ ಇದೆ ಅದು. ಬಿಡುಗಡೆಯಾದ ಅಂಡಾಣುವು ವೀರ್ಯಾಣುವಿನೊಂದಿಗೆ ಸಂಯೋಜನೆಗೊಂಡಾಗ ಭ್ರೂಣದ ಬೆಳವಣಿಗೆ ನಾಂದಿಯಾಡುವ ನಿಷೇಚನ ಕ್ರಿಯೆ ನಡೀತದೆ. ಇಲ್ಲಿ ಇದೇನಿಲ್ಲ, ಅಂಡಾಣು ಮತ್ತು ವೀರ್ಯಾಣು ಸೇರೋದೇ ನಿಷೇಚನ ಅಂತ ಕರಿತೇವೆ. ಅದು ಸೇರಿದಾಗ ಏನಾಗುತ್ತೆ, ಅಲ್ಲಿ ಭ್ರೂಣ ಬೆಳವಣಿಗೆ ಆಗ್ತಾ ಹೋಗುತ್ತೆ. ನಥಿಂಗ್ ಬಟ್ ಏನಾಗುತ್ತೆ, ಅಲ್ಲಿ ಎರಡು ಸೇರಿದಾಗ ಒಂದು ಯುಗ್ಮಜ ಆಗುತ್ತೆ. ಯುಗ್ಮಜ ವಿಭಜನೆಯಾಗಿ ಭ್ರೂಣ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದು ಗರ್ಭಕೋಶದಲ್ಲಿ ಬಂದು ಕೂಡುತ್ತೆ ಅನ್ನೋದು ನೋಡಿದ್ದೀವಿ. ಋತುಚಕ್ರದ ಪೂರ್ಣಗೊಳ್ಳುವಿಕೆ ಹೇಳಿದ್ನಲ್ಲ, ಋತುಚಕ್ರದ ಪೂರ್ಣಗೊಳ್ಳುವಿಕೆ ಇದೆಯಲ್ಲ, ಋತುಚಕ್ರದ ಪೂರ್ಣಗೊಳ್ಳುವಿಕೆ. ಅಂಡಾಣು ಫಲವತ್ತಾಗದಿದ್ದಲ್ಲಿ ಗರ್ಭಕೋಶವು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಸಿದ್ಧವಾಗ್ತದೆ. ಒಂದು ವೇಳೆ ಅಂಡ ಹೊರಗೆ ಬರ್ತಾ ಇರುತ್ತಲ್ಲ, ಬರುವಾಗ ಅಲ್ಲಿ ಗಂಡು ಹೆಣ್ಣು ಸೇರಿಲ್ಲ ಅಥವಾ ಅದಕ್ಕೆ ಸ್ಪರ್ಮ್ ಸಿಗಲಿಲ್ಲ ಅಂತಂದಾಗ ಆಟೋಮೆಟಿಕ್ ಗರ್ಭಕೋಶ ತನ್ನನ್ನು ತಾನೇ ಕ್ಲೀನ್ ಮಾಡ್ಕೊಳ್ತದೆ, ಶುದ್ಧೀಕರಿಸಲಿಕ್ಕೆ ಶುರು ಮಾಡ್ತದೆ. ಇದರಿಂದಾಗಿ ಗರ್ಭಕೋಶದ ಒಳಪೊರೆ ಇದೆಯಲ್ಲ, ಅದು ಬಿರುಕು ಬಿಟ್ಟು ಅಲ್ಲಿಂದ ರಕ್ತ ಲೋಳೆ ರೂಪದಲ್ಲಿ ಎಲ್ಲವೂ ಹೊರಗಡೆ ಬರ್ತಾ ಹೋಗುತ್ತೆ. ಅದನ್ನು ಋತುಸ್ರಾವ ಅಂತ ಕರಿತೇವೆ. ಪ್ರತಿ ತಿಂಗಳು ಇದು ಹೆಣ್ಮಕ್ಕಳಲ್ಲಿ ನಡೀತಾ ಇರುತ್ತೆ. ಕ್ಲಿಯರ್ ಇದೆಯಲ್ಲ? ಈ ಜೈವಿಕ ಚಕ್ರವು ಸಾಮಾನ್ಯವಾಗಿ 28 ದಿನಗಳ ಕಾಲಾವಧಿಯಲ್ಲಿ ನಿರಂತರವಾಗಿ ಸಂಭವಿಸುತ್ತಾ ಸ್ತ್ರೀ ಸಂತಾನೋತ್ಪತ್ತಿ ಆರೋಗ್ಯದ ಪ್ರಮುಖ ಭಾಗವಾಗಿದೆ. ಇದು ನಡೀಲೇಬೇಕು, ಇಲ್ಲ ಶುದ್ಧೀಕರಣ ಆಗೋದಿಲ್ಲ. ಇಲ್ಲಿ ಅದು ಗರ್ಭಕೋಶ ಇನ್ಫೆಕ್ಷನ್ ಆಗಿಬಿಡ್ತದೆ. ಗರ್ಭಕೋಶದಲ್ಲಿ ಯಾವ ರೀತಿಯಾದಂಥ ಇನ್ಫೆಕ್ಷನ್ ಆಗಕೂಡದಲ್ಲಿ ಆಗಬಾರ್ದಂತಂದ್ರೆ ಇದು ಋತುಚಕ್ರ ಆಗಲೇಬೇಕಾಗುತ್ತೆ. ಎಲ್ಲ ನೀಟಾಗಿ ಅದು ಹೊರಗಡೆ ಆಗಿಬಿಡ್ತದೆ. ಕ್ಲಿಯರ್ ಇದೆಯಲ್ಲ? ಇದು ಒಂದು 7 ಡೇಸ್ವರೆಗೆ ಇರ್ತದೆ, 3 to 4 ಕೆಲವು ಡಿಫ್ರೆಂಟ್ ಇದೆ. ಕ್ಲಿಯರ್ ಇದೆಯಾ? ಸೊ ಈ ಥರ ಇರುತ್ತೆ. ಒಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಡೀತಾ ಇರುತ್ತೆ. ಈ ಋತುಚಕ್ರ ಇದೆಯಲ್ಲ, ಇದು 28 ದಿನಗಳ ಒಳಗಾಗಿ ನಡಿಬೇಕಿದೆ. ಪ್ರತಿ ತಿಂಗಳ, ಈಗ ಈ ತಿಂಗಳು 6ನೇ ತಾರೀಕಿಗೆ ನಡೀತು ಅಂತಂದರೆ ನೆಕ್ಸ್ಟ್ ತಿಂಗಳು 6ನೇ ತಾರೀಕಿಗೆ ಆಗಬೇಕು. ಆ್ಯಕ್ಚುಲಿ ಒಂದು ವಾರ ಹತ್ತಗಿತ್ತಾಗ ಇದು ನಾರ್ಮಲ್ ಆಗುತ್ತೆ. ಕ್ಲಿಯರ್ ಇದೆಯಾ? 1 ವೀಕ್ ಆ ಕಡೆ ಮುಂಚೆ ಆಗ್ಬೋದು, ಆ ಕಡೆ ಲೇಟ್ ಆಗಬೋದು, ಇದು ನಾರ್ಮಲ್. ಬಟ್ ಇದು ಏನಾದರೂ ಆಗಲೆಲ್ಲ ಈ ಥರ ವೇರಿಯೇಷನ್ ಆಗ್ತಾ ಇತ್ತು ಅಂತಂದರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗತ್ತೆ. ರೈಟಾ? ಓಕೆ.
ಇದು ನೋಡಿ, ನಿಷೇಚನೆ ಅಂದರೆ ಏನಂದರೆ ವೀರ್ಯಾಣುಗಳು ಯೋನಿಯಲ್ಲಿ ಬಿಡುಗಡೆ ಆಗ್ತವೆ. ಬಿಡುಗಡೆ ಆದಾಗ ಏನಾಗುತ್ತೆ, ಗರ್ಭಕೋಶದಿಂದ ಫಿಲೋಪಿಯನ್ ಬಳಿ ಸಾಗಾಣಿಕೆ ಆಗುತ್ತೆ. ಬಿಡುಗಡೆಯಾಗಿ ವೀರ್ಯಾಣುಗಳು ಏನು ಮಾಡ್ತವೆ, ಗರ್ಭಕೋಶದಿಂದ ಎಲ್ಲಿಗೆ ಹೋಗ್ತವೆ, ಫಿಲೋಪಿಯನ್ ಬಳಿ ಹೋಗ್ತವೆ. ಫಿಲೋಪಿಯನ್ದಲ್ಲಿ ಯಾರು ಬರ್ತಾ ಇರ್ತಾರಲ್ಲಿ, ವೀರ್ಯಾಣು ಮತ್ತು ಅಂಡಾಣು ಭೇಟಿ ಆಗ್ತವೆ. ಇಲ್ಲಿ ಭೇಟಿಯಾಗಿ ಒಂದು ಜೈಗೋಟ್ ಫಾರ್ಮ್ ಆಗುತ್ತೆ, ಅಲ್ಲಿ ಗರ್ಭ ಸೃಷ್ಟಿಯಾಗುತ್ತೆ. ಕ್ಲಿಯರ್ ಇದೆಯಾ? ಅಂದರೆ ಅಲ್ಲಿ ಒಂದು ಎಂಬ್ರಿಯೋ ಸೃಷ್ಟಿಯಾಗುತ್ತಲ್ಲ, ಆ ಎಂಬ್ರಿಯೋ ಬಂದು ಲಾಸ್ಟಿಗೆ ಎಲ್ಲಿ ಕೊಡುತ್ತದೆ ಅಂತ ಹೇಳಿದ್ದೀವಿ, ಗರ್ಭಕೋಶದಲ್ಲಿ ಬಂದು ಅಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಕ್ಲಿಯರ್ ಇದೆಯಾ? ಭಾಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಒಂದು ಇಂಪಾರ್ಟೆಂಟ್ ಇದೆ, ಅಳವಡಿಕೆ ಮತ್ತು ಭ್ರೂಣದ ಬೆಳವಣಿಗೆ ಅಂತ ಹೇಳಿದೆ ನಾನು. ಕೋಶ ವಿಭಜನೆ ಮತ್ತು ಆರಂಭ, ಇಂಪ್ಲಾಂಟೇಷನ್ ಆ್ಯಂಡ್ ಎಂಬ್ರೋನಿಕ್ ಡೆವಲಪ್ಮೆಂಟ್ ಅಂತ ಕೇಳ್ತೀವಿ. ಗರ್ಭಫಲವು ಅಂತಂದರೆ ಈಗ ನಾನು ಹೇಳಿದ್ನಲ್ಲ, ಗಂಡು ಹೆಣ್ಣು ಫಿಲೋಪಿಯನ್ ಟ್ಯೂಬಲ್ಲಿ ಸೇರಿಕೊಳ್ತದೆ, ಸೇರಿ ಮುಂದೆ ಬರ್ತಾ ಇರುತ್ತೆ. ಗರ್ಭಫಲವು ಅಂದರೆ ಇದು ಯುಗ್ಮಜ ಅಂತೇನು ಕರಿತೀವಲ್ಲ, ಅದೇ ಗರ್ಭಫಲ ಅಂದರೆ ಯುಗ್ಮಜ ಇಲ್ಲಿ ಕನ್ನಡದಲ್ಲಿ. ತೀವ್ರಗತಿಯಲ್ಲಿ ವಿಭಜನೆಗೊಳ್ತಾ ಹೋಗುತ್ತೆ ಯುಗ್ಮಜ. ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಬ್ಲಾಸ್ಟೋಸಿಸ್ಟ್ ಎಂಬ ಹಂತವನ್ನು ತಲುಪ್ತದೆ. ಅದು ವಿಭಜನೆಯಲ್ಲಿ ಬೇರೆ ಬೇರೆ ಹಂತ ಇದೆ, ಅದು ಬ್ಲಾಸ್ಟೋಸಿಸ್ಟ್ ಅಂದರೆ ಕೊನೆಯ ಹಂತ, ಆ ಹಂತವನ್ನು ತಲುಪ್ತದೆ. ಕ್ಲಿಯರ್ ಇದೆ? ಬ್ಲಾಸ್ಟೋಸಿಸ್ಟ್ ಎಂಬ ಹಂತವನ್ನು ತಲುಪ್ತದೆ. ಗರ್ಭಕೋಶದ ಅಳವಡಿಕೆ ಅಂತಂದರೆ ಈ ಬ್ಲಾಸ್ಟೋಸಿಸ್ಟ್ ಗರ್ಭಕೋಶದ ಮೃದುವಾದ ಪದರಕ್ಕೆ ಭದ್ರವಾಗಿ ಅಂಟಿಕೊಳ್ಳುತ್ತದೆ. ನಾನು ಹೇಳಿದ್ಮೇಲೆ ಗರ್ಭಕೋಶಕ್ಕೆ ಬಂದು ಇದು ಯುಗ್ಮಜ ಬಂದು ಅಲ್ಲಿ ಅಂಟಿಕೊಳ್ಳುತ್ತದೆ. ಇದಕ್ಕೆ ಇಂಪ್ಲಾಂಟೇಷನ್ ಅಂತ ಕರಿತೇವೆ. ಅಂದರೆ ಗರ್ಭ ನಿಂತ್ಕೊಂಡದ್ದು ಅಂತ ಕರಿತೀವಲ್ಲ ನಾವೇ, ನಾರ್ಮಲ್ ಭಾಷೆಯಲ್ಲಿ ಗರ್ಭ ನಿಂತ್ಕೊಂಡದ್ದು ನೋಡಿ ಅಂತೆ. ಇದನ್ನೇ ಅಳವಡಿಕೆ ಅಥವಾ ಇಂಪ್ಲಾಂಟೇಷನ್ ಅಂತ ಕರಿತೇವೆ. ಭ್ರೂಣದ ಪೂರ್ಣ ಬೆಳವಣಿಗೆ ಅಲ್ಲೇ ನಡೀತದೆ. ಗರ್ಭಕೋಶದೊಳಗೆ ಭ್ರೂಣವು ದಿನದಿಂದ ದಿನಕ್ಕೆ ವಿಕಸನಗೊಳ್ತಾ ಹೋಗುತ್ತೆ. ಕ್ರಮೇಣ ಮಗುವಿನ ಸ್ವರೂಪವನ್ನು ಪಡೆಯುವ ಅದ್ಭುತ ಪ್ರಕ್ರಿಯೆ ಇಲ್ಲಿ ನಡೀತಾರೆ. ಎಷ್ಟು ಚೆಂದ ನಡೀತದೆ ಅಂತಂದರೆ, ಈ ಜೀವ ಸೃಷ್ಟಿಯು ಅದ್ಭುತ ಪ್ರಕ್ರಿಯೆ ಸುಮಾರು 9 ತಿಂಗಳ ಅವಧಿಯಲ್ಲಿ ಪೂರ್ಣಗೊಂಡು ಹೊಸ ಜೀವವೊಂದು ಜಗತ್ತಿಗೆ ಬರಲು ಸಜ್ಜಾಗ್ತಾ ಇರುತ್ತೆ. ಕ್ಲಿಯರ್ ಇದೆಯಾ? ಭಾಳ ಇಂಪಾರ್ಟೆಂಟ್ ಅಲ್ವಾ ಇದು? ಲಾಸ್ಟ್ ಜನನ, ಪಾರ್ಟುರೇಷನ್ ಅಂತ ಏನು ಕರಿತೇವೆ, ಜನನ ಆಗುತ್ತೆ ಅಲ್ವಾ. ಗರ್ಭ ವ್ಯವಸ್ಥೆ ಸುದೀರ್ಘ ಪಯಣದ ನಂತರ ಸಂಪೂರ್ಣವಾಗಿ ಬೆಳೆದ ಮಗುವನ್ನು ಗರ್ಭಕೋಶದಿಂದ ಹೊರಹೊಮ್ಮಿಸುವ ಸಂಕೀರ್ಣ ಮತ್ತು ಅದ್ಭುತ ಪ್ರಕ್ರಿಯೆಯನ್ನು ಜನನ ಅಂತ ಕರಿತೇವೆ. ಮಗು ಹುಟ್ಟುತ್ತದೆ, ತಾಯಿಗೆ ಸಂತೋಷ ಆಗುತ್ತೆ, ಮಗು ಜಗತ್ತನ್ನು ನೋಡುತ್ತೆ ಅಲ್ವಾ. ಈ ಗರ್ಭಧಾರಣೆಯ ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಹಂತವಾಗಿದ್ದು, ತಾಯಿಯ ದೇಹದ ಹೊಸ ಜೀವದ ಆಗಮನಕ್ಕಾಗಿ ಸಜ್ಜಾಗುವ ಮೂಲಕ ಜೀವನದ ಒಂದು ಹೊಸ ಅಧ್ಯಯನಕ್ಕೆ ನಾಂದಿ ಆಡ್ತದೆ. ತಾಯಿ ಎಷ್ಟೇ 9 ತಿಂಗಳು ಕಷ್ಟಪಟ್ಟರು ಕೂಡ ಮಗು ಆಯಿತು ಅಂತಂದರೆ ಅವೆಲ್ಲವನ್ನು ಮರೆತು ಹೋಗುತ್ತೆ ನೋಡಿ. ಅತ್ಯಂತ ಅದ್ಭುತವಾದಂಥ ಕ್ಷಣ. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಇದೆ. ಇಷ್ಟು ವಿಚಾರವಾಗಿದೆ. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಏನಾರು ಹೇಳಂಗಿತ್ತು ಅಂತಂದರೆ ಇಲ್ಲಿ ಹೇಳ್ಬೋದಾಗಿದೆ ಅಲ್ವಾ. ಕಾಂಟ್ರಸೆಪ್ಷನ್ಸ್ ಬಗ್ಗೆ ಹೇಳ್ತಾ ಇದೆ. ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತೆ ಅಂತ ಕೇಳಿದ್ನಲ್ಲ. ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ, ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಅಂದರೆ ಅದು ಗಂಡು ಹೆಣ್ಣು ಸೇರಲಿಲ್ಲ, ಯುಗ್ಮಜ ಆಗಲಿಲ್ಲ, ಬೆಳೆಯಲಿಲ್ಲ ಅಂತಂದರೆ ಗಂಡು ಹೆಣ್ಣು ಸೇರಿಲ್ಲ ಅಂದರೆ ಏನಾಗುತ್ತೆ, ಅದು ಒಂದು ದಿನದವರೆಗೆ ಬದುಕಿರ್ತದೆ ಅಷ್ಟೆ. ಯಾವುದು ಅಂಡ ಓರಿಂದ ಏನು ಬರ್ತದೆ ಅದು ಒಂದು ದಿನ ಮಾತ್ರ ಬದುಕಿರ್ತದೆ. ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆಗೊಳಿಸುವುದರಿಂದ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಇರ್ತದೆ ರೈಟ್. ಹೀಗೆ ಅದರ ಒಳಸರಿ ದಪ್ಪವಾಗಿ ಸ್ಪಂಜಿನಂತಾಗ್ತಾ ಇರುತ್ತೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗ್ತದೆ ರೈಟ್. ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತೆ, ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಈ ಒಳಸ್ತರಿ ನಿಧಾನವಾಗಿ ಬಿರುಕುಬಿಟ್ಟು ರಕ್ತ ಮತ್ತು ಲೋಳೆ ರೂಪದ ಯೋನಿಯಿಂದ ಹೊರಬರ್ತಾ ಇರುತ್ತೆ. ಈ ಚಕ್ರವು ಸರಿಸುಮಾರು 10 ತಿಂಗಳು ನಡೀತಾ ಇರುತ್ತೆ. ಮತ್ತು ಇದು ನಾವೇನಂತ ಕರಿತೀವಿ, ಋತುಚಕ್ರ ಅನ್ಮಿಸ್ಟ್ರೇಷನ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಇದು 2 ರಿಂದ 8 ದಿನಗಳವರೆಗೆ ಮುಂದುವರಿತದೆ ಅಂತ ನಾವು ಹೇಳಿದ್ದೇವೆ. ಕ್ಲಿಯರ್ ಇದೆಯಾ? ರೈಟ್. ಸಂತಾನೋತ್ಪತ್ತಿ ಆರೋಗ್ಯ ಭಾಳ ಮುಖ್ಯ ರೀ. ಲೈಂಗಿಕ ಏನಾಗುತ್ತಂತಂದರೆ ಲೈಂಗಿಕ ಸಂಪರ್ಕ ಉಂಟಾಗಬಹುದಾದ ಪರಿಣಾಮಗಳು ಕೂಡ ಭಾಳಷ್ಟಿದ್ದಾವೆ. ಹೆಂಗೆ ಬೇಕಾದಂಗೆ ಲೈಂಗಿಕ ಕ್ರಿಯೆ ನಡೆಯುವಂತಿಲ್ಲ. ಕ್ಲಿಯರ್ ಇದೆಯಾ? ನೋಡಿ, ಕೆಲವು ರೋಗಗಳು ಬರ್ತಾ ಇರ್ತವೆ. ಈ ಗೊನೋರಿಯಾ ಅಂತ ಬರುತ್ತೆ ನೋಡಿ. ಗೊನೋರಿಯಾ, ಸಿಫಿಲಸ್ಗಳಂತ ಬ್ಯಾಕ್ಟೀರಿಯಾ ಸೋಂಕುಗಳು ಬರ್ತವೆ. ಎಕ್ಸಾಮ್ ಕೇಳ್ತಾರೆ, ಬ್ಯಾಕ್ಟೀರಿಯಾದಿಂದ ಲೈಂಗಿಕ ರೋಗಗಳು ಯಾವ ಬರ್ತವೆ? ಗೊನೋರಿಯಾ ಮತ್ತು ಸಿಫಿಲಸ್, ಇವು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಸೋಂಕುಗಳು. ಆಮೇಲೆ ವೈರಸ್ನಿಂದ ಬರ್ತಕ್ಕಂಥ ರೋಗಗಳು ಯಾವ ಅಂತ ಕೇಳ್ತಾರೆ. ಪ್ರಜನಾಂಗದ ಮೇಲಿನ ಗುಳ್ಳೆಗಳು ಆಗ್ತವೆ. ಪ್ರಜನಾಂಗ ಅಂದರೆ ಅದೇ ಆ ಭಾಗದಲ್ಲಿ ಗುಳ್ಳೆ ಆಗ್ತವೆ. ಮತ್ತು HIV ಏಡ್ಸ್, ಫುಲ್ ಬರೀಬೇಕಿದ್ದಾನೆ, HIV ಏಡ್ಸ್ ಅಂತ. HIV ಅನ್ನೋದು ವೈರಸ್, ಏಡ್ಸ್ ಅನ್ನೋದು ರೋಗ ಅಲ್ವಾ. ಇದು ವೈರಸ್ ಸೋಂಕುಗಳು ಇವೆರಡೂ ಕೂಡ. ಯಾವುದು? ಏಡ್ಸು ಮತ್ತು ಪ್ರಜನಾಂಗದ ಮೇಲಿನ ಗುಳ್ಳೆಗಳು, ಇವೆರಡು ವೈರಸ್ ಸೋಂಕುಗಳು.
ಬ್ಯಾಕ್ಟೀರಿಯಾ ಸೋಂಕುಗಳು ಯಾವುದು? ಗೊನೋರಿಯಾ ಮತ್ತು ಸೆಫಿಲಸ್, ಇವೆರಡು ಭಾಳ ಮುಖ್ಯ ಆಗ್ತದೆ. ಲೈಂಗಿಕ ಕ್ರಿಯೆ ಸಾಮಾನ್ಯವಾಗಿ ಗರ್ಭಧಾರಣೆಗೆ ಕಾರಣವಾಗ್ತಾ ಇರುತ್ತೆ. ಗರ್ಭಧಾರಣೆಯು ಮಹಿಳೆಯರ ದೇಹ ಮತ್ತು ಮನಸ್ಸುಗಳ ಮೇಲೆ ಅಧಿಕ ಪ್ರಭಾವವನ್ನು ಉಂಟು ಮಾಡಿ. ನೋಡಿ, ಗರ್ಭಧಾರಣೆ ಅಂದ ತಕ್ಷಣ ಕೇವಲ ಇದು ದೈಹಿಕವಾಗಿ ಸಂಬಂಧಪಟ್ಟಂತಲ್ಲ, ದೇಹಕ್ಕೆ ಸಂಬಂಧಪಟ್ಟದಲ್ಲ, ಮಾನಸಿಕವಾಗಿ ಇಬ್ಬರು ರೆಡಿ ಇರಬೇಕಾಗತ್ತೆ. ಕ್ಲಿಯರ್ ಇದೆಯಲ್ಲ? ಅದಕ್ಕೆ ತಯಾರಾಗಿಲ್ಲ ಅಂತಂದರೆ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗ್ತಾ ಇರುತ್ತೆ. ಬಲವಂತವಾಗಿ ಯಾವುದೋ ನಾವು ಮಾಡುವಂತಿಲ್ಲ ಇಲ್ಲಿ. ಕ್ಲಿಯರ್ ಇದೆಯಲ್ಲ? ಈಗ ನೋಡಿ, ಕೆಲವೊಂದು ಟೈಮ್ ಏನಾಗುತ್ತಂತಂದರೆ ಈ ಗರ್ಭವನ್ನು ತಡಿತಾರೆ. ನಮಗೆ ಬೇಡ ಈಗ ಗರ್ಭ ಆಗೋದು, ಇನ್ನೊಂದು 2 ವರ್ಷ ಇರೋಣ, ತಡ್ಕೊಳ್ಳೋಣ, ಮಗು ನೋಡೋಣ, ಆಮೇಲೆ ಸ್ವಲ್ಪ ಈ ಹೊಸ್ದಾಗಿ ಮದುವೆ ಅದರಲ್ಲಿ ಏನಿರುತ್ತೆ ಸ್ವಲ್ಪ ಅಡ್ಡಾಡೋಣ, ಸ್ವಲ್ಪ ತಿರುಗೋಣ, ಚೆನ್ನಾಗಿ ಖುಷಿ ಪಡೋಣ, ಎಂಜಾಯ್ ಮಾಡೋಣ, ಆಮೇಲೆ ಇದೆಲ್ಲ ಮಗು ಪಡ್ಕೊಳ್ಳೋಣ ಅಂಥದ್ದು ಇರ್ತದಲ್ಲ. ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಧಾರಣೆ ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗ್ತದೆ. ಇನ್ನು ಹೆಣ್ಮಕ್ಳು ಬಳಸ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಮೆಥಡ್ ಇದು ಅಂತಂದರೆ ಒಂದು ಕಾಪರ್ ಟೀಯನ್ನು ಬಳಸಲಾಗ್ತದೆ. ಕ್ಲಿಯರ್ ಇದೆಯಾ? ಇದು ಕೂಡ ಗರ್ಭಕೋಶದ ಕೆರಳುವಿಕೆಯಿಂದಾಗಿ ಇರಿಟೇಷನ್, ಅಡ್ಡ ಪರಿಣಾಮ ಉಂಟಾಗುತ್ತೆ ಇದರಿಂದ. ಒಂದು ವೇಳೆ ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡಿದರೆ ನೀವು ವೀರ್ಯಾಣುವಿನ ವರ್ಗಾವಣೆಯನ್ನು ತಡೆಗಟ್ಟಬಹುದು. ಈ ಪುರುಷರ ವೀರ್ಯನಾಳದಿಂದ ವೀರ್ಯಾಣುಗಳು ಹೊರಗೆ ಬರಬಾರ್ದಪ್ಪ, ಯೋನಿಯೊಳಗೆ ಹೋಗ್ಬಾರ್ದು ಅಂತಂದರೆ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ಕಾಂಡೋಮ್ಗಳನ್ನು ಬಳಸ್ಬೋದಾಗಿದೆ. ಕಾಂಡೋಮ್ಗಳು ಬೇಕಾದಷ್ಟು ರೀತಿಯಲ್ಲಿ ಇರ್ತವೆ, ಅದನ್ನು ಬಳಸ್ಬೋದಾಗಿದೆ. ಕ್ಲಿಯರ್ ಇದೆಯಾ? ಈ ಥರ ಕಾಂಡೋಮು ಹೆಣ್ಮಕ್ಳು ಕಾಪರ್ ಟೀ ಬಳಸೋದ್ರಿಂದ ನಿಷೇಚನವನ್ನು ತಡಿಬೋದಾಗಿದೆ, ನಿಷೇಚನ ಆಗೋದಿಲ್ಲ. ಕ್ಲಿಯರ್ ಇದೆಯಾ? ಈ ರೀತಿ ತಡೆ ಉಂಟು ಮಾಡಲು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸ್ಬೋದು. ಪರ್ಮನೆಂಟಾಗಿ ನಮಗೆ ಮಗು ಬೇಡ, ಸಾಕು, ಮಗು ಆಗಿರ್ತದಲ್ಲ, ಅಂತರ್ ಮಾಡಿಸ್ಕೊಳ್ಳೋದಿದೆ, ಶಸ್ತ್ರಕ್ರಿಯಾ ವಿಧಾನ ಮೂಲಕ ಮಾಡ್ಬೋದಾಗಿದೆ. ಇದನ್ನು ನೋಡಿ, ನಿಮಗೆ ತೋರಿಸ್ಬೇಕಂತಂದರೆ ಇಲ್ಲಿದೆಯಲ್ಲ, ಈ ಟ್ಯೂಬನ್ನು ಕಟ್ ಮಾಡ್ತಾರೆ 2 ಕಡೆಗೆ, ಒಂದು ಕಡೆಗೆ ಅಲ್ಲ, ಈ 2 ಕಡೆ ಕಟ್ ಮಾಡಿಬಿಡ್ತಾರಲ್ಲ, ಇದು ಏನಿದೆ ಹೆಸರು? ಫೆಲೋಪಿಯನ್ ಟ್ಯೂಬ್. ಇದನ್ನು ಕಟ್ ಮಾಡೋದ್ರಿಂದ ಈ ಶಸ್ತ್ರಚಿಕಿತ್ಸೆಯನ್ನು ಟ್ಯೂಬೆಕ್ಟೊಮಿ ಅಂತೇಳಿ ಕರಿತೇವೆ. ಟ್ಯೂಬೆಕ್ಟೊಮಿ ರೈಟಾ? ಆಮೇಲೆ ಇಲ್ಲಿದೆಯಲ್ಲ, ಈ ವೀರ್ಯ ನಾಳವನ್ನು ಎಲ್ಲರೂ ಒಂದು ಕಡೆ ಕಟ್ ಮಾಡಿ ಬಿಸಾಕಿಬಿಡ್ತಾರೆ. ಅದನ್ನಂದ್ರೆ ಅದರಲ್ಲಿ ವೀರ್ಯಾಣುಗಳು ಒಳಗೆ ಬರಬಾರ್ದು, ಆ ಥರ ಮಾಡಿಬಿಡ್ತಾರೆ. ಇದು ಏನಂತ ಕರಿತೀವಿ ಅಂದರೆ ಸೆಮಿನಿಫರಸ್ ಟ್ಯೂಬ್ಯುಲ್ ಅಲ್ಲ ಇದು. ಹಾಗಾಗಿ ಇದನ್ನು ವ್ಯಾಸೆಕ್ಟಮಿ ಅಂತ ಕರಿತೀವಿ. ವ್ಯಾಸ್ ಡಿಫ್ರೆನ್ಸ್ ಇಂಗ್ಲೀಷ್ನಲ್ಲಿ ವ್ಯಾಸ್ ಡಿಫ್ರೆನ್ಸ್ ಇರೋದರಿಂದ ಇದನ್ನು ನಾವು ಕಟ್ ಮಾಡಿದರೆ ವ್ಯಾಸೆಕ್ಟೊಮಿ ಅಂತ ಕರಿತೀವಿ. ಇಲ್ಲಿದೆ ವ್ಯಾಸೆಕ್ಟೊಮಿ, ಇಲ್ಲಿ ಇದು ಟ್ಯೂಬೆಕ್ಟೊಮಿ ಆಗುತ್ತೆ. ಕ್ಲಿಯರ್ ಇದೆಯಲ್ಲ? ಟ್ಯೂಬೆಕ್ಟೊಮಿ, ವ್ಯಾಸೆಕ್ಟೊಮಿ ಅವು ದೀರ್ಘಕಾಲದ ಏನಂದರೆ ನಿಷೇಚನ ತಡಿಲಿಕ್ಕೆ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಗಳಾಗಿರ್ತವೆ. ಕ್ಲಿಯರ್ ಇದೆಯಾ? ಇಷ್ಟೆಲ್ಲ ನೀವು ಮಾಡ್ಬೋದಾಗಿದೆ, ಏನು ತೊಂದರೆ ಏನಿಲ್ಲ. ಆಮೇಲೆ ಈ ಸಹಜವಾಗಿ ಈ ಗುಳಿಗೆ ತೊಗೊಳ್ಳುವಂಥದ್ದು ಇವೆಲ್ಲ ಮಾಡಬಾರ್ದು. ಈ ಗರ್ಭವನ್ನು ತಡಿಲಿಕ್ಕೆ ಕೆಲವು ಓರಲ್ ಪಿಲ್ಸ್ ಅಂತ ಬರುತ್ತಲ್ಲ, ಓರಲ್ ಪಿಲ್ಸ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಹಾರ್ಮೋನುಗಳ ಸಮತೋಲನ ಬದಲಾಗ್ತಾ ಹೋಗೋದ್ರಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಇದ್ದೇ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಅಡ್ಡ ಪರಿಣಾಮ ಉಂಟಾಗುತ್ತೆ. ಹಾರ್ಮೋನುಗಳ ಸಮತೋಲನ ಅಲ್ಲಿ ಬದಲಾಗ್ತಾ ಹೋಗುತ್ತೆ, ಹಾಗಾಗಿ ಅಡ್ಡ ಪರಿಣಾಮಗಳು ಉಂಟಾಗ್ತವೆ. ಕ್ಲಿಯರ್ ಇದೆಯಲ್ಲ? ಹಾಗಾಗಿ ಓರಲ್ ತೊಗೊಳ್ಳೋದಕ್ಕಿಂತ ಹೆಚ್ಚಾಗಿ ಕಾಂಡೋಮನ್ನು ಬಳಸುವಂಥದ್ದು ಇವನು ಮಾಡ್ಬೋದು. ಕ್ಲಿಯರ್ ಇದೆಯಲ್ಲ? ಇದನ್ನು ಮಾಡ್ಬೋದಾಗಿದೆ, ತೊಂದರೆ ಇಲ್ಲ. ಅಥವಾ ನೈಸರ್ಗಿಕವಾಗಿ ಸರ್ ನಾವು ಮಗು ಪಡಿಬೇಕು, ನಾವು ಸೆಕ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ ಕೆಲವರು. ಅಲ್ಲ, ಗಂಡ ಹೆಂಡತಿ ಏನು ಮಾಡಿದ್ರೆ ನಾವು ಸೆಕ್ಸು ಮಾಡಬೇಕು, ಜೊತೆಗೆ ಮಗು ಆಗಬಾರ್ದು ಅನ್ನೋವಂಥ ಒಂದು ವಿಚಾರದಡಿಯಲ್ಲಿ ಏನು ಮಾಡಬೇಕು ಅಂತಂದರೆ ಈ 4 ವಾರ ಏನಿದೆಯಲ್ಲ, ಈ 4 ವಾರದಲ್ಲಿ ಮೊದಲನೇ ವಾರ ಮತ್ತು ಕೊನೆಯ ವಾರ ಇದರಲ್ಲಿ ನೀವು ಸೆಕ್ಸ್ ಮಾಡಿದರೆ ಅಂದರೆ ಕರೆಕ್ಟ್ ಕೌಂಟ್ ಮಾಡ್ಬೇಕಾ, ಮತ್ತು ಒಂದಿನ ಹೆಚ್ಚು ಕಮ್ಮಿ ಆಯ್ತಂದ್ರೆ ಹೋಯ್ತು, ಕರೆಕ್ಟ್ ಕೌಂಟ್ ಮಾಡಬೇಕು. ಮೊದಲನೇ ವೀಕ್ ಮತ್ತು ಕೊನೆಯ ವೀಕ್ ಏನಿದೆಯಲ್ಲ ಅಲ್ಲಿ ನೀವು ಸೆಕ್ಸನ್ನು ಮಾಡ್ಬೋದು ವಿತೌಟ್ ಕಾಂಡಮ್ ಮತ್ತು ವಿತೌಟ್ ಯಾವುದೇ ಸೇಫ್ಟಿ ಇಲ್ಲಾರ್ದಂಗೆ. ನೀವು ಅಲ್ಲಿ ಎಷ್ಟೇ ಮಾಡಿದರೂ ಕೂಡ ಅಲ್ಲಿ ಮಗು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಒಂದು ಪಾಯಿಂಟನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಕ್ಲಿಯರ್ ಇದೆಯಲ್ಲ? ಸೊ ಹಾಗಾಗಿ ಇಷ್ಟು ವಿಷಯಗಳನ್ನು ನಿಮಗೆ ಹೇಳಬೇಕಾಗಿತ್ತು ಲೈಂಗಿಕ ವಿಚಾರದಡಿಯಲ್ಲಿ. ಇಷ್ಟು ಹೇಳಿದ್ದೇನೆ ಆಲ್ರೆಡಿ, ಇಲ್ಲಿಗೆ ಮುಗೀತು ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇಲ್ಲ ಸ್ವಲ್ಪ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.